ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಯುಗ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮನೆ ಸಲುವಾಗಿ ಟೈಲ್ ಪರ್ಚೇಸ್ ಮಾಡೋಕೆ ಹೋದಾಗ ನೀವು ಯಾವ ಟೈಲ್ ಶೋರೂಮ್ ಅವ್ರ ಜೊತೆ ನೀವು ಡೀಲ್ ಮಾಡ್ತಿರಲ್ಲ, ಅವ್ರ ಜೊತೆ ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ ನಾನು ನಿಮಗೆ. ಅದನ್ನೆಲ್ಲ ನೀವು ಅವ್ರ ಜೊತೆ ಡಿಸ್ಕಷನ್ ಮಾಡಿದ್ಮೇಲೆ ನೀವು ಟೈಲ್ ಪರ್ಚೇಸ್ ಮಾಡಿ. ಬ್ಲೈಂಡ್ ಆಗಿ ಹೋಗಬೇಡಿ. ಯಾಕಂದ್ರೆ ಏನಾಗೈತೆ, ಮೋರ್ ದೆನ್ 99% ಜನರಿಗೆ ಟೈಲ್ ಬಗ್ಗೆ ಐಡಿಯಾನೇ ಇಲ್ಲ. ಕಾಮನ್ ಇದೆ, ಯಾಕಂದ್ರೆ ಟೈಲ್ ಏನಿದೆ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ ಅಲ್ಲ, ಒನ್ಸ್ ಇನ್ ಲೈಫು ಇದೆಲ್ಲ ಪರ್ಚೇಸ್ ಆಗೋದು. ಈಗ ನೋಡಿ ಏನಾಗುತ್ತೆ, ಟೈಲ್ ಅನ್ನೋದೇನಿದೆ ನಿಮಗೆ, ಅದು ಪ್ರಮುಖವಾಗಿ ನಿಮಗೆ ಕಾಣೋ ಮಟೀರಿಯಲ್. ಅದು ಒಂದ್ಸರಿ ಹಾಕಿದ ಮೇಲೆ 20-25 ನಿಮಗೆ ಮತ್ತೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಪೇಂಟ್ ಇಲ್ಲ, ನನಗೆ ಮನ್ಸು ಬರಲಿಲ್ಲ, ಸರಿಗೆ ಅನಿಸಿಲ್ಲ, ನಾನು ಚೇಂಜ್ ಮಾಡಿಬಿಡ್ತೀನಿ, ಆ ಥರ ಅಲ್ಲ. ಸೊ ನೀವು ಟೈಲ್ ಪರ್ಚೇಸ್ ಮಾಡೋಕೆ ಹೋದಾಗ ಇದೊಂದು ಇಂಪಾರ್ಟೆಂಟ್ ಪಾರ್ಟ್ ಇದೆ ನಿಮ್ಮ ಮನೆಯದು. ಸೊ ನೀವು ಸ್ಟಡಿ ಮಾಡ್ಕೊಂಡು ಹೋಗಿ. ಏನಾಗುತ್ತೆ, ನೀವು ಬ್ಲೈಂಡ್ ಆಗಿ ಹೋದ್ರೆ ಎದುರಿನವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಏನು ಐಡಿಯಾ ಇಲ್ಲ ಅಂತೇಳಿ. ಸೊ ಆ ಒಂದು ಕಂಡೀಷನ್ ಅಲ್ಲಿ ಅವ್ರು ಏನು ಪ್ರೈಸ್ ಹೇಳ್ತಾರೆ ನಿಮ್ಗೆ ಹಾನ್ಬೇಕಾಗುತ್ತೆ. ಅವ್ರ ಪ್ರೈಸ್ ಅದು ಕ್ವಾಲಿಟಿ ಇದು ಸರಿಗಿದೆ ಅಂದ್ರೆ ನೀವು ಹಾನ್ಬೇಕಾಗುತ್ತೆ. ಸೊ ಅದೆಲ್ಲ ಮಾಡಬೇಡಿ, ಸ್ವಲ್ಪ ಸ್ಟಡಿ ಮಾಡಿ. ಏನಾಗುತ್ತೆ, ನಿಮ್ ದುಡ್ಡು ಉಳಿಯುತ್ತೆ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ನೀವು ಯಾವಾಗ ಟೈಲ್ ಶೋರೂಮ್ ಅವ್ರ ಜೊತೆಗೆ ನಾನು ಏನು ಪಾಯಿಂಟ್ಸ್ ಎಲ್ಲ ಹೇಳ್ತೀನಲ್ಲ, ಅದೆಲ್ಲ ಡಿಸ್ಕಷನ್ ಮಾಡಿದಾಗ ಅವರಿಗೂ ಅನ್ನಿಸುತ್ತೆ ನಿಮಗೆ ಟೈಲ್ ಬಗ್ಗೆ ನಾಲೆಜ್ ಇದೆ ಅಂತೇಳಿ. ಆಬ್ವಿಯಸ್ ಮಾತಿದೆ, ಯಾರಿಗೆ ನಾಲೆಜ್ ಇದೆ ಅವರಿಗೂ ಎದುರಿನವ್ರು ಏನಿದೆ ಈಸಿಯಾಗಿ ಚೀಟ್ ಮಾಡಕ್ ಬರಲ್ಲ. ಸೊ ಈಗ ನಾನು ನಿಮಗೆ ಪಾಯಿಂಟ್ಸ್ ಹೇಳ್ತೀನಿ. ವೈಲ್ ಪರ್ಚೇಸಿಂಗ್ ಟೈಲ್ಸ್ ನಿಮಗೆ ಅವ್ರ ಜೊತೆ ಏನು ಡಿಸ್ಕಷನ್ ಮಾಡಬೇಕು, ಟೈಲ್ ತೊಗೊಂಡು ಬಂದ್ಮೇಲೆ ನಿಮಗೆ ಇನ್ಸ್ಟಾಲೇಷನ್ ಪ್ರೊಸೆಸ್ ಅಲ್ಲಿ ಯಾವ ಥರದ ಪಾಯಿಂಟ್ಸ್ ನೀವು ಅಗೇನ್ ಇದೆಲ್ಲ ನೀವು ಗಮನ ಇಟ್ಕೋಬೇಕು. ಇನ್ಸ್ಟಾಲೇಷನ್ ಮಾಡಿದ ಮೇಲೂ ಸಹ ನಿಮಗೆ ಯಾವ ಪಾಯಿಂಟ್ಸ್ಗಳನ್ನು ನೀವು ಗಮನ ಇಟ್ಕೋಬೇಕು, ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನನ್ನ ಪರಿಚಯ ಕೊಡ್ತೀನಿ. ನಾನು ಸಿರಾಮಿಕ್ ಇಂಜಿನಿಯರು. ನಾನು 7 years ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಲ್ಲಿ ಬ್ರ್ಯಾಂಡೆಡ್ ಕಂಪ್ನೀಸ್ಗಳಲ್ಲಿ ನಾನು ಜಾಬ್ ಮಾಡಿದ್ದೀನಿ. ಅದಾದಮೇಲೆ ಪುಣೆದಲ್ಲಿ ಶೋರೂಮ್ ಇದೆ ನಂದು, ಮಹಾರಾಷ್ಟ್ರದಲ್ಲಿ. ಅದು ಬಿಟ್ಟು ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ಮಾರ್ಬಿ ಅಂತಂದ್ರೆ ಗುಜರಾತ್ ಅಲ್ಲಿ ಒಂದು ಸಿಟಿ ಇದೆ, ವೇರ್ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ನೀವು ಯಾವುದೇ ಸಿಟಿಯಿಂದ ಇದ್ರು, ನಂದು ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ, ನೀವು ಯಾವುದೇ ಸಿಟಿಯಿಂದ ಇರ್ಕೊಳ್ಳಿ, ನಿಮ್ಮ ಸಿಟಿಯಲ್ಲಿರೋ ಶೋರೂಮ್ ಅಲ್ಲಿ ಟೈಲ್ ಶೋರೂಮ್ ಅಲ್ಲಿ ಹೋಗೆಲ್ಲ ಟೈಲ್ ಏನೇ ನೋಡ್ತಿರಲ್ಲ, ಮೋರ್ ದೆನ್ 99% ಟೈಲ್ಸ್ ಬರೋದೆಲ್ಲ ಮಾರ್ಬಿ ಗುಜರಾತ್ ಇಂದಲೇ, ಮತ್ತೆ ಬೇರೆ ಎಲ್ಲಿಂದ ಬರಲ್ಲ. ಮೋರ್ ದೆನ್ 99%. ಸೊ ಮಾರ್ಬಿಯಲ್ಲಿ ನಂದು ಆಫೀಸ್ ಇದೆ. ತುಂಬ ಜನ ನನಗೆ ಕಾಂಟ್ಯಾಕ್ಟ್ ಮಾಡಿ ಮಾರ್ಬಿಯಲ್ಲಿ ಬರ್ತಾರೆ. ನಾನು ಡೈರೆಕ್ಟ್ ಫ್ಯಾಕ್ಟ್ರಿಗಳಿಂದ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಒಳ್ಳೆ ಪ್ರೈಸಸ್ ಅಲ್ಲಿ ಜನರಿಗೆಲ್ಲ ನಾನು ಟೈಲ್ಸ್ ಎಲ್ಲ ಪರ್ಚೇಸ್ ಮಾಡಿ ನಾನು ಕೊಡ್ತೀನಿ. ಯೂಟ್ಯೂಬಲ್ಲಿ ನಂದು ಹಿಂದಿ ಲ್ಯಾಂಗ್ವೇಜ್ ಆಲ್ರೆಡಿ ನಂದು ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಇಲ್ವಿಕ್ ಅಂತೇಳಿ. ಮೋರ್ ದೆನ್ 450 ವಿಡಿಯೋಸ್ ಇದೆ, ಟೆಕ್ನಿಕಲ್ ವಿಡಿಯೋಸ್ ಎಲ್ಲ ನಂದು. ಅದರಲ್ಲಿ ಟೈಲ್ಸ್ ಬಗ್ಗೆ, ಸ್ಯಾನಿಟರಿ ವೇರು, ಬಾತ್ರೂಮ್ ಫಿಟ್ಟಿಂಗ್ಸು, ಟೈಲ್ ಎಡೇಸಿಸ್ ಬಗ್ಗೆ ಎಲ್ಲ ಮಾಹಿತಿ ಇದೆ. ನಿಮಗೆ ಒಂದು ವೇಳೆ ಹಿಂದಿ ಲ್ಯಾಂಗ್ವೇಜಲ್ಲಿ ಕಂಫರ್ಟೇಬಲ್ ಇದ್ರೆ ನೀವು ಹಿಂದಿ ಲ್ಯಾಂಗ್ವೇಜಲ್ಲಿ ಸಹ ನೋಡ್ಬೋದು. ಅದರ್ವೈಸ್ ಈಗ ಕನ್ನಡದಲ್ಲೂ ಸಹ ನಾನು ಪ್ರತಿಯೊಂದು ವಿಷಯದ ಬಗ್ಗೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಬರೋ ದಿನಗಳಲ್ಲಿ ನಾನು ತುಂಬ ವಿಡಿಯೋಸ್ ಮಾಡಿ ನಿಮಗೆ ಬಿಲ್ಡಿಂಗ್ ಮೆಟೀರಿಯಲ್ ಬಗ್ಗೆ ನಾನು ಎಷ್ಟು ನಿಮಗೆ ಟೆಕ್ನಿಕಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ಬೋದು ಅಷ್ಟು ಇನ್ಫಾರ್ಮೇಶನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಆಲ್ರೆಡಿ ನಾನು 30-35 ವಿಡಿಯೋಸ್ ಆಲ್ರೆಡಿ ಕನ್ನಡದಲ್ಲಿ ಮಾಡಿದ್ದೀನಿ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನನಗೆ. ತುಂಬ ಜನ ಎಸ್ಪೆಷಲಿ ಬೆಂಗಳೂರು ಕಡೆಯಿಂದ ನನಗೆ ಡೈಲಿ ಕಾಲ್ಸ್ ಬರ್ತೇನೆ, ನನಗೆ 3000-4000 ಸ್ಕ್ವೇರ್ ಫೀಟ್ ಇದೆ ಅಂತೇಳಿ. ಅನ್ಫಾರ್ಚುನೇಟ್ಲಿ ಇವತ್ತಿನ ಡೇಟಲ್ಲಿ ನಾನು ಸಪ್ಲೈ ಮಾಡೋಕ್ಕೆ ನಂಗೆ ಆಗಲ್ಲ, ಯಾಕಂದರೆ ನಾನು ಬಲ್ಕಲ್ಲಿ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಸಪ್ಲೈ ಮಾಡ್ತೀನಿ. ಬಟ್ ಈಗ ಬರೋ ದಿನಗಳಲ್ಲಿ ನಾನು ಒಂದು ವೇಳೆ ನಿಮ್ಮದು 3000-4000-5000 ಇದ್ದರೂ ಸಹ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ಪ್ರೈಸಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಾನು ಯಾವ ಥರ ನಿಮಗೆ ಸಪ್ಲೈ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ವರ್ಕಿಂಗ್ ಆಗ್ತಾ ಇದೆ. ಬಟ್ ಇಟ್ ಟೇಕ್ಸ್ ಅ ಟೈಮ್. ಸೊ ಐ ಹೋಪ್ ಬರೋ ದಿನಗಳಲ್ಲಿ ನಾನು ನಿಮಗೆ ಡೈರೆಕ್ಟ್ ಕೊಡೋಕ್ಕೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಮಾರ್ಬಿಯಲ್ಲಿ ಏನಿದೆ, ನಾನು ಹೇಳ್ತಾ ಇದ್ದೆ ಎಲ್ಲ ಟೈಲ್ ಬರೋದು ಮಾರ್ಬಿಯಿಂದಲೇ. ಸೆಕೆಂಡ್ ಏನಾಗುತ್ತೆ, ನಮ್ದು ಸ್ಯಾನಿಟರಿ ವೇರ್ ಅನ್ಕೊಳ್ಳಿ ಎಲ್ಲ ಬರೋದು ಮಾರ್ಬಿಯಿಂದಲೇ, ಟೈಲ್ ಎಡೇಸಿವ್ ಅನ್ಕೊಳ್ಳಿ ಬರೋದು ಮಾರ್ಬಿಯಿಂದಲೇ. ಫಿಟ್ಟಿಂಗ್ಸ್ ಬೇಕಾ ಒಳ್ಳೆ ಕ್ವಾಲಿಟಿಯಲ್ಲಿ ಬ್ರಾಸ್ ಅಲ್ಲಿ, ಪ್ಯೂರ್ ಬ್ರಾಸ್ ಅಲ್ಲಿ ಅಲ್ಲೆಲ್ಲ ಸಿಕ್ಬಿಡುತ್ತೆ ಒಳ್ಳೆ ಪ್ರೈಸಸ್ ಅಲ್ಲಿ. ಸೊ ಎಷ್ಟು ನಾನು ಟ್ರೈ ಮಾಡ್ಬೋದು ನಿಮಗೆ ಸಪ್ಲೈ ಮಾಡೋ ಸಲುವಾಗಿ ಅಷ್ಟು ಟ್ರೈ ಮಾಡ್ತೀನಿ ನಾನು. ಐ ರಿಯಲಿ ಹೋಪ್ ಬರೋ ದಿನಗಳಲ್ಲಿ ಆಗ್ತಾ ಇದ್ದೀನಿ. ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ನಾನು ನಿಮಗೆ ಸಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು ವಿಡಿಯೋ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ನಾನು ನಿಮಗೆ ಹೇಳ್ತಾ ಇದ್ದೆ, ಏನಾಗುತ್ತೆ, ತುಂಬ ಜನರಿಗೆ ಮೋರ್ ದೆನ್ 90% ಜನರಿಗೆ ಟೈಲ್ ಬಗ್ಗೆ ಏನೂ ನಾಲೆಜ್ ಇಲ್ಲ. ಇಟ್ಸ್ ಅ ಪ್ಯೂರ್ ಫ್ಯಾಕ್ಟ್. ಈಗ ನಾನು ಒನ್ ಬೈ ಒನ್ ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತೀನಿ. ನಾನು ಅದೆಲ್ಲ ಪಾಯಿಂಟ್ಸ್ ನೀವು ಅವ್ರ ಜೊತೆ ಮಾತಾಡಿ ಅದಾದ್ಮೇಲೆ ಪರ್ಚೇಸ್ ಮಾಡಿ.
ಸೊ ನಾನು ನಿಮ್ಗೆ ಬಾತ್ರೂಮ್ ಟೈಲ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಬಾತ್ರೂಮ್ ಟೈಲ್ ಅನ್ಬೋದು ಅಥವಾ ಕಿಚನ್ ಟೈಲು, ಅದು ವಿತ್ ರೆಸ್ಪೆಕ್ಟ್ ಟು ಸೈಜು 1 ಫೀಟ್ ಬೈ 1.5 ಫೀಟು, 1 ಫೀಟ್ ಬೈ 1.5 ಫೀಟು ರೆಗ್ಯುಲರ್ ಆಗಿ ಯೂಸ್ ಆಗೋ ಟೈಲು ಬಾತ್ರೂಮ್ಗಳಲ್ಲಿ ಮತ್ತು ಕಿಚನ್ಗಳಲ್ಲಿ ಒಂದು ಒಳ್ಳೆ ಅಫೋರ್ಡೆಬಲ್ ಪ್ರೈಸಸ್ ಎಲ್ಲ ಇದು ಸಿಗುತ್ತೆ. ಒಂದು ವೇಳೆ ಬಜೆಟ್ ನಿಮ್ಗೆ ಕಡಿಮೆ ಇದ್ದರೆ ಒಂದು ಅಫೋರ್ಡೆಬಲ್ ಬಜೆಟಲ್ಲಿ ಶುರುವಾತ್ ಪ್ರೈಸಲ್ಲಿ ನಿಮಗೆ ಟೈಲ್ ಬೇಕಂದರೆ ಇದು 1 ಫೀಟ್ ಬೈ 1.5 ಫೀಟ್ ಟೈಲ್ ಏನಿದೆಯಲ್ಲ ಇದು 12 ಬೈ 18 ಅನ್ನೋದು ಇಂಚಸ್ಸಲ್ಲಿ, 12 ಇಂಚಸ್ ಬೈ 18 ಇಂಚಸ್ ಏನಿದೆ, ಒನ್ ಆಫ್ ದ ಮೋಸ್ಟ್ ಅಫೋರ್ಡೆಬಲ್ ನಿಮಗೆ ಟೈಲ್ ಸಿಗುತ್ತೆ ನಿಮ್ಮ ಮಾರ್ಕೆಟಲ್ಲಿ. ಎಲ್ಲೇ ನೀವು ಯಾವ ಸಿಟಿಲಿ ಹೋದ್ರೂ ನಿಮ್ಗೆ ಇದೆಲ್ಲ ಟೈಲ್ ಸಿಗ್ಬಿಡುತ್ತೆ. ಸೊ 12 ಬೈ 18 ನೀವು ಟೈಲ್ ತಗೊಂಡು ಹೋದಾಗ ನೀವು ಅವ್ರ ಜೊತೆ ಏನು ಕೇಳಬೇಕಂದ್ರೆ ಇದು ಟೈಲ್ ವಾಟರ್ ಪ್ರೂಫ್ ಇದೆಯಾ ಅಥವಾ ನಾನ್ ವಾಟರ್ ಪ್ರೂಫ್ ಇದೆ ಅಂತೇಳಿ. ಸಿಂಪಲ್ ಆಗಿ ಹೇಳ್ತೀನಿ, ನೀವು ಯಾವ ಥರ ಚೆಕ್ ಮಾಡ್ಬೋದು ಅದನ್ನ ಹೇಳ್ತೀನಿ. ನೀವು ಟೈಲ್ ತೊಗೊಂಡ್ಬಿಟ್ಟು ಟೈಲ್ ಬ್ಯಾಕ್ ಸೈಡಲ್ಲಿ ನೀವು ಒಂದು ಸ್ವಲ್ಪ ನೀರು ಹಾಕಿಬಿಡಬೇಕು. ನೀರು ಹಾಕಿ ಒಂದು 5 ನಿಮಿಷ ಬಿಟ್ಟ ಮೇಲೆ ನೀವು ಬ್ಯಾಕ್ ಸೈಡಲ್ಲಿರೋ ಹಾಕಿರೋ ಟೈಲ್ ಮೇಲೆ ನೀರು ನೀವು ಫ್ರಂಟಲ್ಲಿ ಅಂದರೆ ಸರ್ಫೇಸ್ ಮೇಲೆ ಅದ್ರದ್ದು ಇಂಪ್ರೆಷನ್ ಕಾಣ್ತಾ ಇದೆಯಾ ನೀವು ನೋಡಿ. ಒಂದ್ ವೇಳೆ ಇಂಪ್ರೆಷನ್ ಕಾಣಿದ್ರೆ ಅದಕ್ಕೆ ನಾನ್ ವಾಟರ್ ಪ್ರೂಫ್ ಅನ್ನೋದು, ನಾನ್ ವಾಟರ್ ಪ್ರೂಫ್. ಒಂದ್ ವೇಳೆ ಅಗೇನ್ ನೀವು ಬ್ಯಾಕ್ ಸೈಡ್ ಅಲ್ಲಿ ನೀವು ನೀರ್ ಹಾಕಿ ನೋಡಿ, ಒಂದ್ ವೇಳೆ ಸರ್ಫೇಸ್ ಮೇಲೆ ಯಾವುದೇ ತರ ನಿಮ್ಗೆ ಮಾರ್ಕಿಂಗ್ ಕಾಣಿಲ್ಲ ಅಂತಂದ್ರೆ, ನೀರಿನ ಮಾರ್ಕಿಂಗ್ ಕಾಣಿಲ್ಲ ಅಂತಂದ್ರೆ ದಟ್ಸ್ ಅ ವಾಟರ್ ಪ್ರೂಫ್. ನೀವು ಕಂಪಲ್ಸರಿ ವಾಟರ್ ಪ್ರೂಫ್ ಟೈಲೇ ತಗೋಬೇಕು, ನಾನ್ ವಾಟರ್ ಪ್ರೂಫ್ ತಗೋಬಾರ್ದು. ತುಂಬಾ ಜನ ಮೋರ್ ದೆನ್ 80% ಜನ ಎಲ್ಲ ಏನ್ ಮಾಡ್ತಾರೆ ಡೀಲರ್ಸ್ ಅಲ್ಲಿ, ತುಂಬಾ ಜನ ಸ್ವಲ್ಪ ಕಡಿಮೆ ಅಂತೇಳಿ ನಾನ್ ವಾಟರ್ ಪ್ರೂಫ್ ತಗೊಂಡೇ ಹೋಗೋದು, ವಾಟರ್ ಪ್ರೂಫ್ ತುಂಬಾ ಕಡಿಮೆ ಜನ ಇಡೋದು. ನೀವು ಏನಾಗುತ್ತೆ ಈಗ ಇದು ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಒಂದ್ ವೇಳೆ ನೀವು ನಾನ್ ವಾಟರ್ ಪ್ರೂಫ್ ಅಂತೇಳಿ ತಗೊಂಡ್ರೆ ಅದೇನಾಗ್ಬಿಡುತ್ತೆ, ನೀವು ಹಾಕಿದ್ಮೇಲೆ ಫಸ್ಟ್ ಆಫ್ ಆಲ್ ನಿಮ್ಗೆ ಟೈಲ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಟೈಲ್ ಮೇಲೆ ನಿಮ್ಗೆ ಮಾರ್ಕಿಂಗ್ ಕಾಣುತ್ತೆ. ಇದು ಸಿಮೆಂಟ್ ಮಾರ್ಕಿಂಗ್ ಇದೆಲ್ಲ ಆಕ್ಚುಲಿ ಸಿಮೆಂಟ್ ಒಂಥರ ಡಾರ್ಕ್ ಟೈಲ್ ಸರ್ಫೇಸ್ ಮೇಲೆಲ್ಲ ಇಂಪ್ರೆಷನ್ ಕಾಣ್ತೈತೆ. ಎಲ್ಲೋ ನಿಮ್ಗೆ ಸೆಂಟ್ರಲ್ ಕಾಣುತ್ತೆ, ಎಲ್ಲೋ ಒಂದ್ ಕಡೆ ಕಾರ್ನರ್ ಕಾಣುತ್ತೆ, ತುಂಬಾ ಎಲ್ಲ ಕಡೆ ಪ್ಯಾಚಿ 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 ಕಾಣಕ್ ಶುರು ಆಗ್ಬಿಡುತ್ತೆ. ನೀವು ಒಂದ್ ವೇಳೆ ನಿಮ್ಮ ಮನೆಯಲ್ಲೂ ನೀವು ಟೈಲ್ ಹಾಕಿದಾಗ ನೀವು ನೋಡಿ ನಿಮ್ಮ ಮನೆಯಲ್ಲೂ ಈ ತರ ಎಲ್ಲ ಕಾಣ್ತಾ ಇದ್ದೇನೆ ಅಂತೇಳಿ, ಅದೊಂದ್ ವೇಳೆ ಕಾಣ್ತೀರಿ ದಟ್ಸ್ ಅ ನಾನ್ ವಾಟರ್ ಪ್ರೂಫ್ ಟೈಲು. ಒಂದು ನಿಮ್ಗೆ ಕಾಣಕ್ ಸರಿ ಕಾಣಲ್ಲ, ಅದು ಬಿಟ್ಬಿಡಿ, ಅದು ಏನೋ ಒಂದ್ ಕಡೆ ಕಾಂಪ್ರಮೈಸ್ ಮಾಡ್ಬೋದು. ಬಟ್ ಏನಾಗುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮು ನಿಮ್ಗೆ ಒಂದ್ ವೇಳೆ ಟೈಲ್ ಅಲ್ಲಿ ಮಾರ್ಕಿಂಗ್ ಬಂದ್ಬಿಟ್ರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದರಲ್ಲಿ ಕ್ರ್ಯಾಕ್ ಬರೋ 100% ಚಾನ್ಸಸ್ ಇರುತ್ತೆ. ನೀವು ನಿಮ್ಮ ಮನೆಯಲ್ಲೂ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ನಿಮ್ಮ ಮನೇಲಿ ನೋಡಿದಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಈ ತರ ಎಲ್ಲ ಟೈಲಲ್ಲೆಲ್ಲ ಕ್ರ್ಯಾಕ್ ಬರೋಕೆ ಶುರು ಆಗ್ಬಿಡುತ್ತೆ. ಫಸ್ಟ್ ನಿಮ್ಗೆ ವಾಲ್ ಟೈಲ್ ಏನಿರುತ್ತೆ ಅಲ್ಲ, ಅದರಲ್ಲಿ ಅದು ತುಂಬಾ ವೀಕು, ಅದರಲ್ಲಿ ಸ್ಟ್ರೆಂತ್ ಇರಲ್ಲ. ಸ್ಟ್ರೆಂತ್ ಅದ್ರಲ್ಲಿ ಇಡಲ್ಲ, ಯಾಕಂದ್ರೆ ಏನಾಗುತ್ತೆ, ಇದು ನಾವು ಫ್ಲೋರಲ್ಲಿ ಹಾಕಿದ್ರೆ ಅದ್ರ ಮೇಲೆ ಸ್ಟ್ರೆಂತ್ ಹೆಚ್ಚಿಗಿಡಬೇಕಾಗುತ್ತೆ. ನಾವು ವಾಲ್ ಮೇಲೆ ಹಾಕ್ತಾ ಇದ್ದೀವಿ, ಅದ್ರ ಮೇಲೆ ನಾವೇನು ಫುಟ್ಫಾಲ್ ಆಗಲ್ಲ, ಅದ್ರ ಮೇಲೆ ಯಾರು ನಡೆಯೋಲ್ಲ. ಸೊ ಏನಾಗುತ್ತೆ, ವಾಲ್ ಟೈಲ್ ಅಲ್ಲಿ ಆಲ್ರೆಡಿ ಏನಾಗುತ್ತೆ ನಿಮ್ಗೆ ಅದರಲ್ಲಿ ಹೆಚ್ಚಿಗೆ ಸ್ಟ್ರೆಂತ್ ಇಡಲ್ಲ. ಸೊ ನೀವು ಒಂದ್ ವೇಳೆ ನಾನ್ ವಾಟರ್ ಪ್ರೂಫ್ ಅಂತೇಳಿ ಹಾಕಿದ್ರೆ ಒಂದು ನಿಮ್ಗೆ ಮಾರ್ಕಿಂಗ್ ಎಲ್ಲ ಕಾಣುತ್ತೆ, ಓವರ್ ದ ಪೀರಿಯಡ್ ಆಫ್ ಅದರಲ್ಲೆಲ್ಲ ನಿಮ್ಗೆ ಕ್ರ್ಯಾಕ್ ಬಂದ್ಬಿಡುತ್ತೆ. ಏನಾಗುತ್ತೆ, ನಿಮ್ಗೆ ಕ್ರ್ಯಾಕ್ ಬಂದಿರೋ ಟೈಲ್ ಎಲ್ಲ ನೀವು ತೆಗೆದು ಮತ್ತೆ ರೀವರ್ಕ್ ಮಾಡಿದ್ರೆ ತುಂಬಾ ಅದೆಲ್ಲ ಮೆಸ್ಸಿ ವರ್ಕು, ನಿಮ್ದು ಎಷ್ಟು ಖರ್ಚಾಗಿತ್ತಲ್ಲ ಡಬಲ್ ಖರ್ಚಾಗೋದು. ಸೊ ನೀವು ಕಂಪಲ್ಸರಿ ಅವ್ರಿಗೆ ಕೇಳಿ ವಾಟರ್ ಪ್ರೂಫ್ ಅಂತೇಳಿ. ಅವ್ರು ಏನಂತ ಅನ್ಬೋದು, ಮತ್ತೊಂದು ಇದು ನಾನ್ ವಾಟರ್ ಪ್ರೂಫ್ ಅಲ್ಲ, ಇದು ಸೆಮಿ ವಾಟರ್ ಪ್ರೂಫ್ ಅಂತೇಳಿ. ಏನಂತ ಸೆಮಿ ವಾಟರ್ ಪ್ರೂಫ್. ಸೆಮಿ ಅಂತೇಳಿ ಏನೂ ಬರಲ್ಲ, ಒಂದು ವಾಟರ್ ಪ್ರೂಫ್ ಇಲ್ಲ ನಾನ್ ವಾಟರ್ ಪ್ರೂಫ್ ಎರಡೇ ಇರೋದು. ಅವ್ರೇನ್ ಮಾಡ್ಬಿಡ್ತಾರೆ, ಸೆಮಿ ಇದೆ ಇಲ್ಲ ನೀವು ಹಾಕಿ ಏನಿಲ್ಲ, ಅದು ಮಾರ್ಕಿಂಗ್ ಎಲ್ಲ ಕಾಣ್ತಾ ಇದ್ದೆ. ಬಟ್ ಅದೇನಾಗೈತೆ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದೆಲ್ಲ ಮಾರ್ಕಿಂಗ್ ಹೋಗ್ಬಿಡುತ್ತೆ, ಅದೆಲ್ಲ ಒಣಗ್ಬಿಟ್ಟ ಮೇಲೆ ಎಲ್ಲ ಮಾರ್ಕಿಂಗ್ ಹೋಗಿ ಎಲ್ಲ ಈವನ್ ಆಗಿ ಕಾಣುತ್ತೆ, ಏನು ಆತರ ಕಾಣಲ್ಲ. ಒಂದ್ಸರಿ ಮಾರ್ಕಿಂಗ್ ಬಂದ್ಬಿಟ್ಟ ಮೇಲೆ ಅದು ನಿಮ್ದು ಫ್ಯೂಚರ್ ಅಲ್ಲಿ ಕ್ರ್ಯಾಕ್ ಬರುತ್ತೆ, ಅದರಲ್ಲಿ ಏನು ಡೌಟ್ ಇಡಬೇಡಿ ನೀವು. ಮತ್ತೆ ಏನಾಗುತ್ತೆ ನಿಮ್ಗೆ ನೋಡಿ, ನಾನು ಒಂದ್ ವೇಳೆ ಬಾತ್ರೂಮ್ ಬಗ್ಗೆನೂ ಮಾತಾಡಿದಾಗ ನೀವು ಒಂದ್ ವೇಳೆ ನಿಮ್ದು ಎಷ್ಟಿರ್ಬೋದು, 7x4 ಬಾತ್ರೂಮ್ ಇರುತ್ತೆ, 7 ಫೀಟ್ ಬೈ ಅಥವಾ 6 ಫೀಟ್ ಅಲ್ಲಿ ಬರುತ್ತೆ, 8 ಫೀಟ್ ಬೈ 4 ಫೀಟ್ ಅಲ್ಲಿ ನಿಮ್ಗೆ ಬಾತ್ರೂಮ್ ಬರುತ್ತೆ. ಅದಕ್ಕಿಂತ ದೊಡ್ಡ ಬಾತ್ರೂಮ್ ಬರಲ್ಲ, ಜನರಲಿ ಬರಲ್ಲ. ಈಗೇನಾಗುತ್ತೆ, ನೀವು 12 ಬೈ 18 ನೀವು ತಗೋಕ್ ಹೋದಾಗ ನಿಮ್ಗೆ ನಾನು ಒಂದು ಟೆಂಟೇಟಿವ್ ಹೇಳಿದ್ರೆ ನಿಮ್ಗೆ ಒಂದು 25 ಬಾಕ್ಸ್ ಬರುತ್ತೆ ನಿಮ್ಗೆ. ನೀವು ಕಡಿಮೆ ನಾನ್ ವಾಟರ್ ಪ್ರೂಫ್ ಅಲ್ಲಿ ಹೋದ್ರೆ ಇಲ್ಲ ಅವ್ರ ಅಂತಿಲ್ಲ ವಾಟರ್ ಪ್ರೂಫ್ ಅಲ್ಲಿ 30 ರೂಪಾಯಿ 40 ರೂಪಾಯಿ ಹೆಚ್ಚಾಗ್ಬಿಡುತ್ತೆ, ತಗೊಳ್ಳಿ. ಏನಾಗುತ್ತೆ, ನಿಮ್ಗೆ 20 ಬಾಕ್ಸ್ ಮೇಲೆ ನಿಮ್ಗೆ 40 ರೂಪೀಸ್ ನಿಮ್ಗೆ ಪರ್ ಬಾಕ್ಸ್ ಅಲ್ಲಿ ಹೆಚ್ಚಿಗೆ ಬಂದ್ರು ಓವರ್ ಆಲ್ ಬಾತ್ರೂಮ್ ಅಲ್ಲಿ 800,000 ರೂಪೀಸ್ ಬರುತ್ತೆ. ಬಟ್ ಏನಾಗುತ್ತೆ, 20-25 ನಿಮ್ಗೆ ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಯೋಚನೆ ಮಾಡೋದೇ ಬೇಡ. ಸೊ ನೀವೇನಾಗುತ್ತೆ,
ಇದ್ರಲ್ಲೆಲ್ಲ ನಿಮ್ಗೆ ನೀವು ಕಾಂಪ್ರಮೈಸ್ ಮಾಡಕ್ ಹೋಗ್ಬೇಡಿ. ಕಂಪಲ್ಸರಿ ವಾಟರ್ ಪ್ರೂಫ್ ಟೈಲೇ ಕೊಡಿ ಅಂತೇಳಿ ನೀವು ಅದನ್ನೇ ತಗೊಳ್ಳಿ. ಸೆಮಿ ಅಂತ ಹೇಳಿ ಅಥವಾ ಅವ್ರು ಅಂದ್ರು ಇಲ್ಲ ನೀವು ಹಾಕಿದ ಮೇಲೆ ಎಲ್ಲ ಅದೆಲ್ಲ ಒಣಗೋಗ್ಬಿಡುತ್ತೆ, ಮಾರ್ಕಿಂಗ್ ಏನು ಬರಲ್ಲ, ತಗೋಕ್ ಹೋಗ್ಬೇಡಿ. ಇದು ಕಂಪಲ್ಸರಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ವಾಲ್ ಟೈಲ್ ಅಲ್ಲಿ. ಸೆಕೆಂಡ್, ನೀವು ವಾಲ್ ಟೈಲ್ ತಗೊಳ್ಳಿ ಅಥವಾ ನೀವು ಫ್ಲೋ ಟೈಲ್ ತಗೊಳಕ್ ಹೋಗಿ. ಅಲ್ಲಿ ಏನಾಗೈತೆ ಅವ್ರಿಗೇನು ಹೇಳ್ಬೇಕು, ನೀವು ಸೇ ಫಾರ್ ಎಕ್ಸಾಂಪಲ್ ಈಗ ನೀವು ಫ್ಲೋ ಟೈಲ್ ತಗೊಂಡ್ ಹೋಗಿದ್ದೀರಾ, ನೀವು 1000 ಸ್ಕ್ವೇರ್ ಫೀಟ್ ಅಂತಂದ್ರೆ ನಾನು 2x2 2x2 ಅಥವಾ 2x4 ನಾನು ಬಾಕ್ಸಸ್ ಬಗ್ಗೆ ಮಾತಾಡಿದ್ರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 66 ಬಾಕ್ಸಸ್ ನಿಮಗೆ ಹತ್ತದಾಗುತ್ತೆ. ಅವ್ರ ಜೊತೆ ಏನ್ ಮಾತಾಡ್ಬೇಕಂದ್ರೆ ನೀವು ಕಂಪಲ್ಸರಿ ನೀವು ಕೊಡೋ ಬಾಕ್ಸಸ್ ಎಲ್ಲ ನನಗೆ ಸಿಂಗಲ್ ಬ್ಯಾಚ್ ಅಲ್ಲೇ ಬೇಕು. ಸಿಂಗಲ್ ಬ್ಯಾಚ್ BATCH ಬ್ಯಾಚ್ ಅಂತೇಳಿ ಸಿಂಗಲ್ ಬ್ಯಾಚ್. ನಾನು ಹೇಳ್ತೀನಿ ನಿಮಗೆ ಸಿಂಗಲ್ ಬ್ಯಾಚ್ ಅಂದ್ರೆ ಏನಾಗುತ್ತೆ ಅಂತೇಳಿ. ನೀವು ಯಾವುದೇ ಬಾಕ್ಸ್ ತೊಗೊಂಡ್ಮೇಲೆ ಬಾಕ್ಸ್ ಮೇಲೆ ಏನಿದೆ ನಿಮಗೆ ಒಂದು ಸ್ಟಿಕ್ಕರ್ ಇರುತ್ತೆ. ಕಂಪ್ನಿಯಲ್ಲಿ ಒಂದು ಸ್ಟಿಕ್ಕರ್ ಅದ್ರ ಮೇಲೆ ಹಚ್ಚಿರ್ತಾರೆ. ಅದ್ರ ಮೇಲೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದು ಡಿಸೈನ್ ಹೆಸರು ಏನಿದೆ, ಅದು ಬ್ಯಾಚ್ ನಂಬರ್ ಏನಿದೆ, ಯಾವ ಡೇಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಮತ್ತೆ ಯಾವ್ದು ಥರದ ಕ್ವಾಲಿಟಿ ಇದೆ, ಪ್ರೀಮಿಯಂ ಇದೆನಾ, ಸೆಕೆಂಡ್ ಇದೆನಾ, ಥರ್ಡ್ ಕ್ವಾಲಿಟಿ ಇದೆನಾ. ಅದು ನಾನು ಕ್ವಾಲಿಟಿ ಬಗ್ಗೆ ನಾನು ನಿಮಗೆ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಈಗ ಫಸ್ಟ್ ನಾನು ನಿಮಗೆ ಬ್ಯಾಚ್ ಬಗ್ಗೆ ಹೇಳ್ತೀನಿ. ನೀವು ಸೇ ಫಾರ್ ಎಕ್ಸಾಂಪಲ್ ಒಂದು ಡಿಸೈನ್ ಹೆಸರಿದೆ ಅಂದ್ಕೊಳ್ಳಿ, ಸತ್ವಾರಿ ಅಂತೇಳಿ ಒಂದು ಡಿಸೈನ್ ಇದೆ ಹೆಸರು, ಒಂದು ಟೈಲು ನೀವು ಸೆಲೆಕ್ಷನ್ ಮಾಡಿದ್ದೀರಾ, ಸತ್ವಾರಿ ಅಂತೇಳಿ ಸೆಲೆಕ್ಷನ್ ಮಾಡಿಬಿಟ್ಟಿದ್ದೀರಾ, ರೈಟ್. ಅದಾದ್ಮೇಲೆ ಏನಾಗುತ್ತೆ ನಿಮಗೆ, ನೀವು ಬಾಕ್ಸ್ ಅಲ್ಲಿ ಹೇಳಬೇಕು ಸಿಂಗಲ್ ಬ್ಯಾಚ್ ಅಲ್ಲಿ. ಸಿಂಗಲ್ ಬ್ಯಾಚ್ ಅಲ್ಲಿ ಅಂದ್ರೆ ಏನಾಗುತ್ತೆ, ನಾನು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ನಾನು ಒಂದೇ ಡಿಸೈನ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ಏನಾಗುತ್ತೆ, ಟೈಲ್ ಅಲ್ಲಿ ನಾವು ಮಾಡ್ತಾ ಇದ್ದಾಗ ಒಂದೇ ಡಿಸೈನ್ ನಾನು ಮಾಡ್ತಾ ಇದ್ದೀನಿ ಅನ್ಕೊಳ್ಳಿ. ನಾನು 1000 ಬಾಕ್ಸ್ ಮ್ಯಾನುಫ್ಯಾಕ್ಚರ್ ಸಲುವಾಗಿ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. 1000 ಬಾಕ್ಸ್ ಅಲ್ಲಿ ಏನಾಗ್ಬಿಡುತ್ತೆ, ನಮಗೆ 3 to 4 ಬ್ಯಾಚಸ್ ಬಂದ್ಬಿಡುತ್ತೆ. ಬ್ಯಾಚಸ್ ಅಂದ್ರೆ ಏನಾಗುತ್ತೆ, ಟೈಲಲ್ಲಿ ಪ್ರತಿಯೊಂದು ಟೈಲಲ್ಲಿ ಸ್ವಲ್ಪ ಸರ್ಫೇಸ್ ಮೇಲೆ ಅದನ್ನು ಸ್ಪೆಷಲಿ ಶೇಡಲ್ಲಿ ಡಿಸೈನ್ ಅಲ್ಲಿ ಸ್ವಲ್ಪ ಏನಾಗುತ್ತೆ ಬೇರೆ ಬೇರೆ ಬಂದ್ಬಿಡುತ್ತೆ. ಯಾವುದೋ ಟೈಲು ಸ್ವಲ್ಪ ನಿಮಗೆ ಲೈಟ್ ಅನ್ಸ್ಬೋದು ಅಥವಾ ಯಾವುದೋ ಟೈಲ್ ಡಾರ್ಕ್ ಅನ್ಬೋದು. ಈಗ ನಾನು ನಿಮಗೆ ಟೈಲ್ ತೋರಿಸ್ತೀನಿ ನೋಡಿ, ಈ ತರ ಟೈಲ್ ಎಲ್ಲ ಫೈರಿಂಗ್ ಆಗಿ ಬರ್ತಾ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ, ನಿಮಗೆ ಒಂದೇ ಕಲರ್ ಅಲ್ಲಿ ಸೇಮ್ ಇರೋ ತರ ಟೈಲ್ಗಳನ್ನೆಲ್ಲ ಒಂದು ಬ್ಯಾಚ್ ಅಂತ ಹೇಳಿ ಮಾಡ್ಬಿಡೋದು. ಒಂದು ಸೇಮ್ ತರ ಇರೋದಲ್ಲ, ಏನಾಗುತ್ತೆ ಒಂದೇ ತರದ್ ನೀವೆಲ್ಲ ಬ್ಯಾಚ್ ತೊಗೊಂಡಾಗ ಅದರಲ್ಲಿ ಯಾವುದೇ ತರದ್ ನಿಮ್ಗೆ ಶೇಡ್ ಅಲ್ಲಿ ವೇರಿಯೇಷನ್ ಕಾಣಲ್ಲ. ಹಾಕಿದ ಮೇಲೆ ಒಂದು ಟೈಲ್ ಲೈಟು ಡಾರ್ಕ್ ಆ ಥರ ಏನೂ ಕಾಣಲ್ಲ, ಅದು ಒಂದೇ ಶೇಡಲ್ಲಿ ನಿಮಗೆ ಕಾಣುತ್ತೆ. ಸೊ ಏನಾಗುತ್ತೆ, ನಿಮಗೆ ಹೆಸರು ಒಂದೇ ಸೇಮ್ ಇದೆ, ಸತ್ವರಿ ಅಂತಿದೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟು ಸೇಮ್ ಇದೆ ನಿಮಗೆ, ಬಟ್ ಬ್ಯಾಚ್ ಅಲ್ಲಿ ವೇರಿಯೇಷನ್ ಇದ್ರೆ, ಬ್ಯಾಚ್ ನಂಬರ್ ಅನ್ಕೊಳ್ಳಿ ಒನ್ ನಂಬರ್ ಇದೆ ಅಂತ ಹೇಳ್ಕೊಳ್ಳಿ, 10 ಬಾಕ್ಸ್ 1 ನಂಬರ್ ಇದೆ, ಮತ್ತೆ ಇನ್ನೊಂದು 10 ಬಾಕ್ಸಸ್ ಬ್ಯಾಚ್ ನಂಬರ್ 4 ಅಂತಿದೆ. ಒಂದೇ ಡೇಟ್ ಅಲ್ಲಿ ಇದ್ರು ಬ್ಯಾಚ್ ಬೇರೆ ಬೇರೆ ಇದ್ರೆ, ಅದು ಮೆನ್ಷನ್ ಇದ್ರೆ ನೀವು ಅವ್ರಿಗೆ ಹೇಳಬೇಕು ನನಗೆ ಒಂದೇ ಬ್ಯಾಚ್ ಅಲ್ಲಿ ಕೊಡ್ಬೇಕಂತೇಳಿ. ಬ್ಯಾಚ್ ಇಂಡಿಕೇಟ್ಸ್ ಬೇರೆ ಬೇರೆ ಬ್ಯಾಚ್ ಅಂದ್ರೆ ಶೇಡ್ ಅಲ್ಲಿ ಬೇರೆ ಬೇರೆ ಇದೆ. ಒಂದೇ ಟೈಲು ಸೇಮ್ ಡಿಸೈನು, ಪ್ಯಾಟರ್ನ್ ಅಲ್ಲಿ ಏನೂ ಚೇಂಜ್ ಇಲ್ಲ, ಬಟ್ ನಿಮಗೆ ಸರ್ಫೇಸ್ ಮೇಲೆ ಸ್ವಲ್ಪ ಲೈಟ್ ಅಥವಾ ಡಾರ್ಕ್ ವೇರಿಯೇಷನ್ ಬರುತ್ತೆ. ಏನಾಗುತ್ತೆ, ನೀವು ತೊಗೊಂಡೋಗ್ಬಿಟ್ಟು ಎಲ್ಲ ಹಾಕ್ಬಿಟ್ರಿ ಅನ್ಕೊಳ್ಳಿ, ಹಾಕಿದ್ಮೇಲೆ ಏನಾಗುತ್ತೆ, ನೀವು ಕಂಪ್ಲೇಂಟ್ ಮಾಡ್ದಿರಲ್ಲ, ನೀವು ಈ ಥರ ಎಲ್ಲ ನೀವು ಎಲ್ಲ ಬೇರೆ ಬೇರೆ ಕಾಣ್ತಾ ಇದೆ ಅಂತಂದ್ರೆ ಏನಾಗುತ್ತೆ, ಅವ್ರು ಏನು ನಿಮ್ಗೆ ಎಂಟರ್ಟೈನ್ ಮಾಡಲ್ಲ. ಇವನ್ ನೀವು ಬ್ರ್ಯಾಂಡ್ ಕಂಪ್ನಿ ಟೈಲ್ ತೊಗೊಂಡ್ರು ಸಹ ನೀವೇನಾಗುತ್ತೆ, ನೀವು ಕಜರೆ ಏಷ್ಯನ್ ಸುಮ್ಮನೆ ಇಟ್ಕೊ ಅಂತೇಳಿ, ಇಲ್ಲ ನಂಗೆ ಬ್ರ್ಯಾಂಡ್ ಬೇಕು ನಡೆಯುತ್ತೆ, ನೀವು ದುಡ್ಡೆಲ್ಲ ಹಾಕಿ ತೊಗೊಂಡೋಗಿ ಎಲ್ಲ ಹಾಕಿದ ಮೇಲೆ ನಿಮ್ಗೆ ಶೇಡಲ್ ವೇರಿಯೇಷನ್ ಬಂದಾಗ ನೀವು ಕಂಪ್ಲೇಂಟ್ ಕೊಟ್ರೆ ಏನಾಗಲ್ಲ. ಯಾಕಂದ್ರೆ ಬಾಕ್ಸ್ ಮೇಲೆ ಪ್ರತಿಯೊಂದು ಕಂಪನಿ ಏನಿದೆಯಲ್ಲ ಸ್ಪೆಷಲಿ ಪ್ರಿಂಟ್ ಮಾಡಿರ್ತಾರೆ. ನೋ ಕಂಪ್ಲೇಂಟ್ ವಿಲ್ ಬಿ ಎಂಟರ್ಟೈನ್ ಒನ್ಸ್ ಟೈಲ್ಸ್ ಆರ್ ಲೇಡ್ ಅಥವಾ ಇನ್ಸ್ಟಾಲ್ ಆದ್ಮೇಲೆ ಏನ್ ಮಾಡಕ್ ಬರಲ್ಲ. ನೀವು ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಹೋಗಿ ಏನು ಮಾಡಕ್ ಬರಲ್ಲ. ಸೊ ಮೊದಲೇ ನೀವು ಅವ್ರ ಜೊತೆ ಮಾತಾಡ್ದಾಗ ಏನಾಗುತ್ತೆ, ನೀವು ಅವ್ರಿಗೆ ಹೇಳ್ಬೇಕು, ಒಂದ್ ವೇಳೆ ಬ್ಯಾಚ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು, ನೀವು ಡಬಲ್ ಬ್ಯಾಚ್ ಕೊಟ್ರಿ ನಾವು ಹಾಕಿದ್ಮೇಲೆ ಅದ್ರದ್ದೆಲ್ಲ ರೆಸ್ಪಾನ್ಸಿಬ್ ನಿಮ್ದು ಅಂತ ಹೇಳಿ. ಸೊ ಅವ್ರ ಏನಾಗುತ್ತೆ, ನೀವೆಲ್ಲ ಮಾತಾಡಿದಾಗ ಅವ್ರು ಇಮಿಡಿಯೇಟ್ ಆಗಿ ಅವ್ರು ಹೇಳ್ಬಿಡ್ತಾರೆ, ಇಲ್ಲ ನಮ್ಮ ಹತ್ರ ಒಂದು ಕೆಲಸ ಮಾಡಿ, ನಮ್ಮ ಹತ್ರ ನಿಮ್ಗೆ 100 ಬಾಕ್ಸ್ ರಿಕ್ವೈರ್ಮೆಂಟ್ ಇದೆ, ನನ್ನ ಹತ್ರ 60 ಬ್ಯಾಚ್ ಒಂದು ಲಾಟ್ ಇದೆ, 20 ಬ್ಯಾಚ್ ಇನ್ನೊಂದು ಲಾಟ್ ಇದೆ. ಸೊ ನೀವೇನ್ ಮಾಡಿ, ನೀವೆಲ್ಲ ಹಾಲಲ್ಲಿ ಇದು ಬ್ಯಾಚ್ ಹಾಕೊಂಡ್ಬಿಡಿ, ಬೆಡ್ರೂಮ್ಸ್ ಅಲ್ಲಿ ಇದು ಹಾಕಿ ಅಷ್ಟೊಂದು ವೇರಿಯೇಷನ್ ಕಾಣಲ್ಲ ಅಂತೇಳಿ ನಿಮ್ಗೆ ಅವರು ಏನಿದೆ ಸಜೆಷನ್ ಕೊಡಕ್ಕೆ ಶುರು ಮಾಡ್ತಾರೆ. ಸೊ ದೀಸ್ ಆರ್ ಪ್ರಿಕಾಷನ್, ಕಂಪಲ್ಸರಿ ಪ್ರಿಕಾಷನ್ ತಗೋಬೇಕು. ಅಗೇನ್ ಹೇಳಿದೆ, ನೀನು ಹಾಕಿದ ಮೇಲೆ ಯಾವುದೇ ತರದ್ದು ಕಂಪ್ಲೇಂಟ್ ಯಾವುದೂ ಕಂಪನಿ ಕೇಳಲ್ಲ. ಕ್ವಾಲಿಟಿ ಮೋಸ್ಟ್ ಇಂಪಾರ್ಟೆಂಟ್. ಅವ್ರಿಗೆ ಹೇಳ್ಬೇಕು, ನೀವು ಕೊಡೋ ಟೈಲ್ಸ್ ಎಲ್ಲ ಕ್ವಾಲಿಟಿ ಪ್ರೀಮಿಯಮೇ ಬೇಕಂತೇಳಿ. ಅಭ್ಯಾಸ ಮಾತಿದ್ದೆ, ನೀವು ಪ್ರೀಮಿಯಂ ಕೊಟ್ಟಾಗ ಅವ್ರು ಅಂತಾರೆ, ಸರ್ ನಾವು ಪ್ರೀಮಿಯಂ ಕೊಡ್ತೀವಿ, ನಾವು ಸೆಕೆಂಡ್ ತೊಡಿ ಕೊಡ್ತೀವಿ ಅಂತೀವಿ. ಬಾಕ್ಸ್ ಎಲ್ಲ ಚೆಕ್ ಮಾಡಿ, ನೀವು ಬಾಕ್ಸ್ ಮೇಲೆ ಬರ್ದಿರ್ತಾರೆ ಪ್ರೀಮಿಯಮು, ಸೆಕೆಂಡು, ಥರ್ಡು, ಕಂಪ್ನಿ ಬ್ರಾನ್ಸ್ ಅಂತೇಳಿ, ಕೆಲವು ಕಂಪ್ನಿ ಸಿಲ್ವರ್ ಅಂತೇಳಿ, ಬೇರೆ ಬೇರೆ ತರದೆಲ್ಲ ಅವ್ರು ಏನಿದೆ ಸ್ಟಿಕ್ಕರ್ ಎಲ್ಲ ಹಾಕಿರ್ತಾರೆ. ಈಗ ಒಂದ್ ವೇಳೆ ನೀವು ಅನ್ಕೊಳ್ಳಿ ಸ್ಟಿಕ್ಕರ್ ಪ್ರೀಮಿಯಂ ಇದೆ ಅಂತಂದ್ಮೇಲೆ ಪ್ರೀಮಿಯಂ ಇರುತ್ತೆ, ಅದರಲ್ಲಿ ಏನ್ ಡೌಟು.
ಈಗ ಸ್ಟಿಕ್ಕರ್ ಪ್ರೀಮಿಯಂ ಇದೆ, ಒಳಗಡೆ ಸೆಕೆಂಡ್ ಇದೆ ಅಂತೇಳಿ ಯಾವ ಥರ ನಾವು ಐಡೆಂಟಿಫೈ ಮಾಡ್ಬೋದು? ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಕ್ವಾಲಿಟಿಗಳಲ್ಲಿ ನಾನು ಮಾತಾಡಿದ್ರೆ ಮೇನು 2 ಕ್ವಾಲಿಟಿ ಬರುತ್ತೆ. ಒಂದು ಪ್ರೀಮಿಯಂ ಅಂತ ಹೇಳ್ಬಿಟ್ಟು, ಒಂದು ಸೆಕೆಂಡ್ ಅಂತ ಹೇಳ್ಬಿಟ್ಟು. ಪ್ರೀಮಿಯಂ ಅಲ್ಲಿ ಏನಿದೆ, ನಿಮಗೆ ಸರ್ಫೇಸ್ ಮೇಲೆ ಯಾವುದೋ ಥರದ್ದು ಡಿಫೆಕ್ಟ್ಸ್ ಕಾಣಬಾರ್ದು. ಇಟ್ ಶುಡ್ ಬಿ ಫ್ರೀ ಫ್ರಮ್ ಸರ್ಫೇಸ್ ವಿಜುವಲ್ ಡಿಫೆಕ್ಟ್ಸ್. ಸರ್ಫೇಸ್ ಮೇಲೆ ನಿಮಗೆ ಮಿಸ್ಪ್ರಿಂಟ್ ನಾನು ಹೇಳ್ತಾ ಇದ್ದೆ, ಶೇಡಲ್ಲಿ ವೇರಿಯೇಷನ್ ಬರಬಾರ್ದು, ಮಿಸ್ಪ್ರಿಂಟ್ ಇರಬಾರ್ದು, ಎಲ್ಲೂ ನಿಮಗೆ ಅನ್ಪಾಲಿಶ್ ಥರ ಕಾಣಬಾರ್ದು, ಸರ್ಫೇಸ್ ಮೇಲೆ ಯಾವ ಥರ ಚಿಪ್ಪಿಂಗ್ ಇರಬಾರ್ದು. ಇಟ್ ಶುಡ್ ಬಿ ಫ್ರೀ ಫ್ರಮ್ ವಿಜುವಲ್ ಡಿಫೆಕ್ಟ್ಸ್. ನಾವು ಕಣ್ಣರೇ ನೋಡಿದಾಗ ಅದ್ರ ಮೇಲೆ ಡಿಫೆಕ್ಟ್ಸ್ ಕಾಣ್ಬೋದು, ಅದಕ್ಕೆ ನಾವು ಪ್ರೀಮಿಯಂ ಅನ್ನೋದು. ಸೆಕೆಂಡ್ ಅಂದ್ರೆ ಏನಾಗುತ್ತೆ ನಿಮಗೆ, ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೆಲ್ಲ ಬಾಕ್ಸ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದ್ರ ಮೇಲೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮಗೆ ಮಿಸ್ಪ್ರಿಂಟ್ ಇರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ನಿಮಗೆ ಚಿಪ್ಪಿಂಗ್ ಇರ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಪಾಲಿಶ್ ಸರಿಯಾಗಿರ್ಲಿಲ್ಲ. ಇದೆಲ್ಲ ನಿಮಗೆ ಸೆಕೆಂಡ್ ಕ್ವಾಲಿಟಿಲಿ ಬರುತ್ತೆ. ನೀವು ಮಾತಾಡೋರಿಗೆ ಏನಿರಬೇಕು, ಕಂಪಲ್ಸರಿ ಪ್ರೀಮಿಯಮ್ಮೇ ಬೇಕಂತೇಳಿ. ಈಗ ಏನಾಗುತ್ತೆ, ನಾನು ಮತ್ತೊಂದು ಹೇಳ್ತೇನೆ ನಿಮಗೆ. ನನಗೆ ನಮ್ದೊಬ್ಬ ಸಬ್ಸ್ಕ್ರೈಬರ್ಸ್ ನನಗೆ ಫೋನ್ ಮಾಡಿ ನನಗೆ ಅಂದರು, ಇಲ್ಲ ಸರ್ ನಾನೊಂದು ಬ್ರ್ಯಾಂಡೆಡ್ ಅಲ್ಲಿ ಕ್ಯೂಟಾನ್ ಅಂತ ಒಂದು ಕಂಪ್ನಿ ಇದೆ, ಕ್ಯೂಟಾನ್ ಕಂಪ್ನಿದು ನಾನು ಟೈಲ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ. ಬಾಕ್ಸ್ ಎಲ್ಲ ಬಂದ್ಮೇಲೆ ನಮ್ಮ ಹತ್ರ ಬಾಕ್ಸ್ ಮೇಲೆ ಕ್ಯೂಟಾನ್ ಅಂತ ಏನೂ ಬರ್ದೇ ಇಲ್ಲ, ಬಟ್ ಟೈಲ್ ಬ್ಯಾಕ್ ಸೈಡ್ ಅಲ್ಲಿ ಕ್ಯೂಟಾನ್ ಅಂತ ಇದೆ. ಸೊ ನಾನು ಡೀಲರ್ ಜೊತೆ ಮಾತಾಡಿದೆ, ಅವ್ರು ಅಂದ್ರು ಇಲ್ಲ ಇದು ಪ್ರೀಮಿಯಂ ಕ್ವಾಲಿಟಿನ ಇದೆ, ಬಾಕ್ಸ್ ಅಲ್ಲಿ ಇಲ್ಲ, ಬಟ್ ನೀವು ಟೈಲ್ ಬ್ಯಾಕ್ ಸೈಡ್ ಅಲ್ಲಿ ನೋಡಿ ಅಲ್ಲ, ಅದು ಬ್ರ್ಯಾಂಡೇ ಏನಿದೆ, ಅದು ಬ್ಯಾಕ್ ಸೈಡ್ ಪ್ರಿಂಟ್ನು ಇದೆ ಅಂತೇಳಿ. ತುಂಬಾ ಜನರಿಗೆ ಏನಾಗ್ಬಿಡುತ್ತೆ, ನಾನು ಬಾಕ್ಸ್ ತೊಗೊಂಡು ನಾನು ಏನ್ ಮಾಡ್ಲಿ, ಅದು ಬಾಕ್ಸ್ ಥೋಡಿ ನಾನು ಹಚ್ಚೋದಿದೆ, ನನಗೆ ಟೈಲ್ ಬ್ರ್ಯಾಂಡ್ ಸಿಗ್ತಿದಲ್ಲ ಅಷ್ಟೇ. ನನಗೆ ತುಂಬಾ ಡೀಲರ್ಸ್ ಹೇಳ್ತಾರೆ, ನಿಮ್ಗೆ ಇಲ್ಲ ಈ ತರ ಬ್ರ್ಯಾಂಡ್ ಇದೆ, XYZ ಕಂಪ್ನಿ ಬ್ರ್ಯಾಂಡ್ ಇದೆ, ನೀವು ತಗೊಳ್ಳಿ ಪ್ರೀಮಿಯಂ ಅಲ್ಲಿ, ನಾನು ಸ್ವಲ್ಪ ಕಡಿಮೆ ರೇಟಲ್ಲೂ ಕೊಟ್ಬಿಡ್ತೀನಿ ಅಂತೇಳಿ. ಬ್ರ್ಯಾಂಡ್ ಅಲ್ಲಿ ತಗೊಂಡಾಗ ಕಂಪಲ್ಸರಿ ನೀವು ಬ್ರ್ಯಾಂಡ್ ಕಂಪನಿ ತಗೊಂಡಾಗ ಬ್ರ್ಯಾಂಡ್ ಕಂಪನಿ ಬಾಕ್ಸೇ ಬರಬೇಕು ಕಂಪಲ್ಸರಿ. ಇಲ್ಲ ನೀವು ಬಾಕ್ಸ್ ಯಾವುದೋ ಒಂದಿದೆ, ಅದ್ರ ಒಳಗಡೆ ನಿಮಗೆ ಬಾಕ್ಸ್ ಅಲ್ಲಿ ನೀವು ಬ್ಯಾಕ್ ಸೈಡ್ ನೋಡಿದಾಗ ಕಜೇರಿ ಏಷ್ಯನ್ ಸೊಮಾನಿ ಇಟ್ಕೊ ಅಂತೇಳಿ ಏನಾದರೂ ಬಂದ್ರೆ ಅದು ಪ್ರೀಮಿಯಂ ಕ್ವಾಲಿಟಿ ಬರಲ್ಲ. ಅದು ಯಾವುದೇ ಕಂಪ್ನಿ, ನೋ ಕಂಪನಿ, ಯಾವುದೇ ಬ್ರ್ಯಾಂಡೆಡ್ ಕಂಪ್ನಿ ಇರಲಿ, ಅವರು ಅವ್ರ ಸ್ವಂತ ಬಾಕ್ಸ್ ಪ್ರಿಂಟೆಡ್ ಅಲ್ಲೇ ಅವರು ಪ್ಯಾಕಿಂಗ್ ಮಾಡೋದು. ಪ್ಲೇನ್ ಬಾಕ್ಸ್ ಅಲ್ಲಿ ಅಥವಾ ಯಾವುದೊಂದು ಬೇರೆ ಬಾಕ್ಸ್ ಅಲ್ಲಿ ಪ್ರಿಂಟ್ ಮಾಡಿ ತಮ್ಮ ಟೈಲ್ ಹಾಕಿ ಕೊಡಲ್ಲ. ಹೊರಬಿಯಲ್ಲಿ ತುಂಬಾ ಕಂಪ್ನೀಸ್ ಏನಿದೆ ಎಲ್ಲ ಸೋರ್ಸಿಂಗ್ ಮಾಡ್ಕೊಂಡು ತಗೋತಾರೆ. ಅಲ್ಲೇನಾಗುತ್ತೆ, ಕ್ವಾಲಿಟಿಯಲ್ಲಿ ಏನಾದ್ರು ಡಿಫೆಕ್ಟ್ ಬಂದ್ರೆ ಅಥವಾ ರಿಜೆಕ್ಷನ್ ಆಗ್ಬಿಟ್ರೆ, ಸೆಕೆಂಡ್ ಅಲ್ಲಿ ಬಂದ್ರೆ ಏನಾಗುತ್ತೆ, ಕಂಪ್ನಿ ಬೇರೆ ಬಾಕ್ಸ್ ಎಲ್ಲ ಅದು ಪ್ಯಾಕ್ ಮಾಡಿಬಿಟ್ಟು ಡೀಲರ್ ಕೊಟ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಇದೆಲ್ಲ ಬ್ರ್ಯಾಂಡ್ ಕಂಪ್ನಿ ಅಂತೇಳಿ ನಿಮ್ಗೆ ಕೊಟ್ಬಿಡೋದು. ಒಂದು ಬ್ರ್ಯಾಂಡ್ ತಗೋಕ್ ಹೋದಾಗ ನಿಮ್ಗೆ ಕಂಪಲ್ಸರಿ ಬ್ರ್ಯಾಂಡ್ ಬಾಕ್ಸ್ ಬೇಕೇ ಬೇಕು. ಬ್ಯಾಕ್ ಸೈಡ್ ಅಲ್ಲಿ ನಿಮ್ಗೆ ಒಂದ್ ವೇಳೆ ಲೋಗೋ ಇರ್ಲಿ ಬಿಡ್ಲಿ, ಯಾಕಂದ್ರೆ ತುಂಬಾ ಕಂಪ್ನೀಸ್ ಏನಿದೆ ಸೋರ್ಸಿಂಗ್ ಮಾಡುವಾಗ ಲೋಗೋ ಇರಲ್ಲ ಅದರಲ್ಲಿ, ಬಟ್ ಬಾಕ್ಸ್ ಮಾತ್ರ ಬ್ರ್ಯಾಂಡ್ ಬೇಕು. ಒಂದ್ ವೇಳೆ ಬ್ರ್ಯಾಂಡೆಡ್ ಬಾಕ್ಸ್ ಇಲ್ಲ, ಟೈಲ್ ಬ್ಯಾಕ್ ಸೈಡ್ ಅಲ್ಲಿ ಲೋಗೋ ಇದೆ ಅಂತಂದ್ರು ಅದು ಸೆಕೆಂಡ್ ಇರ್ಬೋದು ಅಥವಾ ರಿಜೆಕ್ಷನ್ ಇರ್ಬೋದು, ಆ ತರ ಯಾವ್ದು ಕಂಪ್ನಿ ಕೊಡಲ್ಲ. ಈಗ ಒಂದ್ ವೇಳೆ ಬಾಕ್ಸ್ ಮೇಲೂ ಪ್ರೀಮಿಯಮೇ ಇದೆ, ಈಗ ಒಂದ್ ವೇಳೆ ಅದ್ರಲ್ಲಿ ಸೆಕೆಂಡ್ ಇದೆ, ಯಾವ ತರ ಐಡೆಂಟಿಫೈ ಮಾಡ್ಬೋದು? ಟೈಲ್ ನೀವು ಬಾಕ್ಸ್ ಓಪನ್ ಮಾಡಿದಾಗ ಈಗೇನಾಗುತ್ತೆ, ಪ್ರತಿಯೊಂದು ಬಾಕ್ಸ್ ಓಪನ್ ಮಾಡಿ ನೀವು ಚೆಕ್ ಮಾಡಕ್ ಬರಲ್ಲ. ಈಗೇನಾಗುತ್ತೆ, ನೀವು ಯಾವುದೇ ಬಾಕ್ಸ್ ಓಪನ್ ಮಾಡಿದ್ಮೇಲೆ ನಿಮಗೆ ಟೈಲ್ ಬಾಕ್ಸ್ ಮೇಲೆ ನಿಮಗೆ ಪ್ರೀಮಿಯಂ ಸ್ಟಿಕ್ಕರ್ ಇರ್ಬೋದು, ಅಥವಾ ಏನೋ ಒಂದು ಬ್ರಾಸ್ ಅಂತಿದೆ, ಏನೋ ಇರಲಿ, ಅದು ನಿಮ್ಗೆ ಒಂದೊಳಗೆ ಪ್ರೀಮಿಯಂ ತಿಳಿ ಕೊಟ್ರೆ ನೀವು ಟೈಲ್ ಬಾಕ್ಸ್ ಓಪನ್ ಮಾಡಿದಾಗ ಟೈಲ್ ಮೇಲೆ ನಾನೀಗೇನು ತೋರಿಸ್ತಾ ಇದ್ದೀನಲ್ಲ, ಒಂದ್ ವೇಳೆ ಚಾಕ್ ಮಾರ್ಕಿಂಗ್ ಇದ್ರೆ, ಚಾಕ್ ಮಾರ್ಕಿಂಗ್ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದು ಚಾಕ್ ಮಾರ್ಕಿಂಗ್ ಎಲ್ಲೇ ಇರಲಿ ಸರ್ಫೇಸ್ ಮೇಲೆ, ಅದು ನಿಮಗೆ ಸೆಕೆಂಡ್ ಕ್ವಾಲಿಟಿ. ಬಾಕ್ಸ್ ತೊಗೊಂಡಿದ್ದೀರಾ, ಬಾಕ್ಸ್ ಮೇಲೆ ನಿಮಗೆ ಪ್ರೀಮಿಯಂ ಸ್ಟಿಕ್ಕರ್ ಇದೆ, ಬಟ್ ಬಾಕ್ಸ್ ಓಪನ್ ಮಾಡಿದಾಗ ಟೈಲ್ ಮೇಲೆ ನಿಮ್ಗೆ ಈ ತರ ಮಾರ್ಕಿಂಗ್ ಇದೆ ಅಂತಂದ್ರೆ ದೀಸ್ ಆರ್ ಅ ಸೆಕೆಂಡ್ ಕ್ವಾಲಿಟಿ ಟೈಲ್ಸ್, ನಾಟ್ ಅ ಪ್ರೀಮಿಯಂ. ನೋಡಿ, ಸಿಂಪಲ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳ್ತೀನಿ. ಟೈಲ್ ಮೇಲೆ ಸುಮ್ಮನೆ ಮಾರ್ಕಿಂಗ್ ಮಾಡಕ್ ಯಾರು ಮಾಡಲ್ಲ. ಎದಕ್ ಮಾಡ್ತಾರೆ ನೀವೇ ಹೇಳಿ? ಎಕ್ಸ್ಟ್ರಾ ಎಫರ್ಟ್ ಯಾಕೆ ಮಾಡ್ತಾರೆ ಜನ? ಏನು ಮಾಡಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಏನಾಗುತ್ತೆ ನಿಮ್ಗೆ ಈ ತರ ಸಾರ್ಟಿಂಗ್ ಅಂತೀವಿ ನಾವು ಇದಕ್ಕೆ. ಫಸ್ಟ್ ಮತ್ತೆ ಸೆಕೆಂಡ್ ಗ್ರೇಡ್ ಅಲ್ಲಿ ಸ್ಯಾಗ್ರಿಗೇಟ್ ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ಸಾರ್ಟರ್ ಕುಂತಿರ್ತಾರೆ ಸರ್ಫೇಸ್ ಮೇಲೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಯಾವುದೇ ತರದ್ದು ವಿಜುವಲ್ ಡಿಫೆಕ್ಟ್ಸ್ ಕಾಣಿದಾಗ ಅವ್ರು ಏನ್ ಮಾಡ್ಬಿಡ್ತಾರೆ, ಅವರು ಅದ್ರ ಮೇಲೆ ಮಾರ್ಕಿಂಗ್ ಮಾಡ್ಬಿಡ್ತಾರೆ. ಟೈಲ್ ಮೇಲೆ ಮಾರ್ಕಿಂಗ್ ಮಾಡ್ಬಿಟ್ಟ ಮೇಲೆ ಏನಾಗುತ್ತೆ, ಅದು ನೀವು ನೋಡ್ತಾ ಇದ್ರೆ ಟೈಲ್ ಮುಂದೆ ಹೋಗ್ತಾ ಇದೆ. ಮಾರ್ಕಿಂಗ್ ಮಾಡೋ ಟೈಲ್ ಎಲ್ಲ ಏನಾಗುತ್ತೆ, ಬೇರೆ ಬಾಕ್ಸ್ಗಳಲ್ಲೆಲ್ಲ ಅದು ಪ್ಯಾಕ್ ಮಾಡಕ್ ಶುರು ಮಾಡ್ಬಿಡ್ತಾರೆ. ಮಾರ್ಕಿಂಗ್ ಇಂಡಿಕೇಟ್ಸ್ ಏನ್ ಇಂಡಿಕೇಟ್ ಮಾಡ್ತೀವಿ ಅಂತಂದ್ರೆ, ಯಾರು ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ರಲ್ಲ ಫ್ಯಾಕ್ಟ್ರಿಲಿ, ಅವರಿಗೆ ಇಂಡಿಕೇಟ್ ಆಗೈತೆ ಇದೆಲ್ಲ ಸೆಕೆಂಡ್ ಕ್ವಾಲಿಟಿ ಟೈಲ್ ಮಾರ್ಕ್ ಮಾಡಿರೋದು, ಇದೆಲ್ಲ ನೀವು ಸೆಕೆಂಡ್ ಅಲ್ಲಿ ನೀವು ಪ್ಯಾಕ್ ಮಾಡ್ಬಿಡಿ ಅಂತೇಳಿ. ಪ್ರೀಮಿಯಂ ಬಾಕ್ಸ್ ಅಲ್ಲಿ ಪ್ಯಾಕ್ ಆಗಲ್ಲ. ಸೊ ನಿಮ್ಗೆ ಒಂದ್ ವೇಳೆ ಬಾಕ್ಸ್ ಮೇಲೆ ಸ್ಟಿಕ್ಕರ್ ಪ್ರೀಮಿಯಂ ಅಂತಿದ್ರು ಸಹ ಒಂದ್ ವೇಳೆ ಟೈಲ್ ಅಲ್ಲಿ ನಿಮ್ಗೆ ಮಾರ್ಕಿಂಗ್ ಕಾಣ್ತಾ ಇದ್ರೆ ಅದು ಬೈ ಡಿಫಾಲ್ಟ್ ಅದು ಸೆಕೆಂಡ್. ನೀವು ಟೈಲ್ ನೀವು ತಗೋಬಹುದು, ಅವ್ರ ಜೊತೆ ನೀವು ಡಿಸ್ಕಷನ್ ಮಾಡಿ ನೋಡಿ, ಟೈಲ್ ಮೇಲೆ ನನಗೆ ಮಾರ್ಕಿಂಗ್ ಬಂದ್ರೆ ಅದ್ರದ್ದು ಏನಿದೆ ನೀವು ನನಗೆ ಕ್ಲಾರಿಫೈ ಮಾಡ್ಕೊಡ್ಬೇಕು ಅಂತೇಳಿ. ಇಲ್ಲ ಅವ್ರು ಒಂದ್ ವೇಳೆ ಆದ್ರೆ ಇಲ್ಲ ಆ ತರ ಇಲ್ಲ, ಅದು ಏನೋ ಇದೆ ಅದೇ ಅಂತ ತಗೋಕ್ ಹೋಗ್ಬೇಡಿ. ಇವೆಲ್ಲ
ಆಮೇಲೆ ಏನಾಗುತ್ತೆ, ಹಾಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ತಗೊಂಡ್ ಹೋದ್ಮೇಲೆ ನೀವು ಹಚ್ಚಿದ ಮೇಲೆ ನಿಮ್ಗೆ ಪ್ರಾಬ್ಲಮ್ ಬಂದ್ಮೇಲೆ ಅವ್ರೇನಂತಾರೆ, ಇಲ್ಲ ನೀವು ಮೊದ್ಲೇ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಅನ್ಸಿದ್ರೆ ಕೊಡ್ಬೇಕಾಗಿತ್ತು ರಿಟರ್ನ್ ಆಗಿ, ನಾನ್ ಬೇರೆ ಟೈಲ್ ಕೊಟ್ಬಿಡ್ತಾ ಇದ್ದೆ, ಹಚ್ಚಿದ್ಮೇಲೆ ನಾವೇನ್ ಮಾಡೋಣ. ಈಗ ನೀವೇನ್ ಮಾಡ್ತೀರಾ, ಹಚ್ಚಿದ್ಮೇಲೆ ನಾವೇನ್ ಹೋಗ್ತೀರಾ, ತೆಗೆದು ಹಾಕೋದೆಲ್ಲ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲೇ ಇಲ್ಲ. ಸೊ ದೀಸ್ ಆರ್ ಸಮ್ ಬೇಸಿಕ್ ಪಾಯಿಂಟ್ಸ್ ಇದೆ, ತುಂಬಾ ಇದೆ. ನಾನು ಆ್ಯಡ್ ಮಾಡೋದು ಮಾಡ್ತೀನಿ, ಯಾಕಂದ್ರೆ ಇಲ್ಲಾಂದ್ರೆ 2 to 3 hours ಇದು ವಿಡಿಯೋ ಆಗಿಬಿಡುತ್ತೆ. ಮತ್ತೊಂದು, ನೀವು ಫ್ಲೋಟಲ್ ಸ್ಪೆಷಲಿ ಪರ್ಚೇಸ್ ಮಾಡಕ್ ಹೋದಾಗ ಇವತ್ತಿನ ಡೇಟಲ್ಲಿ ಏನಾಗುತ್ತೆ, ನಿಮಗೆ ಟೈಲ್ಸ್ ಎಲ್ಲ ಪ್ಯಾನಲ್ ಮೇಲೆ ಹಾಕಿರೋದು 2x4 ಆಯ್ತು, 2.5 ಆಯ್ತು, ಅಥವಾ 4x6 4x ಎಲ್ಲ ಏನಾಗುತ್ತೆ ಪ್ಯಾನಲ್ ಮೇಲೆ ಹಾಕಿರ್ತಾರೆ. ನೀವು ಯಾವ ಟೈಲ್ ಪ್ಯಾನಲ್ ಮೇಲೆ ನೋಡ್ತಿರಲ್ಲ ಫ್ಲೋರಿಂಗ್ ಸಲುವಾಗಿ, ನಿಮ್ಗೆ ಯಾವ ಟೈಲ್ ನಿಮ್ಗೆ ಸರಿ ಅನಿಸುತ್ತೆ ಅದು ನೀವು ಕಂಪಲ್ಸರಿ ಇದೆ, ಅದು ಟೈಲು ಕೆಳಗಡೆ ಹಾಕಿ ನೀವು ಅದು ವಾಪಸ್ ಟೈಲ್ ನೋಡಿ. ಯಾಕಂದ್ರೆ ನೀವು ರೈಟ್ ಆಂಗಲ್ ಅಲ್ಲಿ ಟೈಲ್ ನೋಡ್ತಿರಲ್ಲ ನೀವು, ಅವಾಗ ನಿಮ್ಗೆ ವಿಜುವಲ್ ನಿಮ್ಗೆ ಬೇರೆ ಅನಿಸುತ್ತೆ, ಸ್ವಲ್ಪ ನಿಮ್ಗೆ ಡಾರ್ಕಿಶ್ ಕಾಣುತ್ತೆ. ಅದೇ ಟೈಲ್ ನೀವು ಕೆಳಗಡೆ ಹಾಕಿ, ಯಾಕಂದ್ರೆ ನೋಡಿ ಯಾವ ಟೈಲು ನಿಮ್ಗೆ ಎಲ್ಲಿ ಹಚ್ಚೋದಿದೆ ಆ ಒಂದು ಏರಿಯಾದಲ್ಲಿ ಇಟ್ಟು ನೋಡಿ. ನೀವು ಯಾವ ಟೈಲು ಫ್ಲೋರಿಂಗ್ ಅಲ್ಲಿ ಹಾಕ್ತಾ ಇದ್ದೀರಾ, ನೀವು ವಾಲ್ ಮೇಲೆ ನೋಡಿದಾಗ ನಿಮ್ಗೆ ಬೇರೆ ಅನಿಸುತ್ತೆ. ಅದೇ ಟೈಲ್ ಅನ್ನು ನೀವು ಫ್ಲೋರ್ ಮೇಲೆ ಹಾಕಿ ನೀವು ಚೆಕ್ ಮಾಡಿ ನೋಡಿ, ನಿಮ್ಗೆ ಇದೇ ಸರಿಗೆ ಅನಿಸಿದೇನೆ ಇಲ್ಲ ಅಂತೇಳಿ. ಏನಾಗುತ್ತೆ, ನಾನು ಹೇಳ್ತಾ ಇದ್ದೀನಿ, ನೀವು ರೈಟ್ ಆಂಗಲ್ ಅಲ್ಲಿ ನೋಡಿದಾಗ ನಿಮ್ಗೆ ಶೇಡ್ ಬೇರೆ ಕಾಣುತ್ತೆ. ನೀವೇನಾಗುತ್ತೆ ಅವ್ರಿಗೆ ಕೊಟ್ಬಿಟ್ರ, ಮನೆಗೆ ತೊಗೊಂಡ್ ಬಂದ್ಬಿಟ್ರ, ಹಾಕಿದ್ಮೇಲೆ ಏನಾಗುತ್ತೆ ನಿಮ್ಗೆ, ಅರೆ ಅಲ್ಲಿ ಬೇರೆನೆ ಕಾಣ್ತಾ ಇತ್ತು, ಇಲ್ಲಿ ಬೇರೆ ಕಾಣ್ತಾ ಇದೆ. ನೀವು ಅವರಿಗೆಲ್ಲ ನಾವು ನೋಡಿನ ಟೈಲ್ ನೀವು ಕೊಟ್ಟಿರ್ಲಿಲ್ಲ, ಇದು ಬೇರೆನೆ, ಅಲ್ಲಿ ಡಾರ್ಕ್ ಇತ್ತು, ಲೈಟ್ ಬಂತು, ಲೈಟ್ ಇತ್ತು, ಡಾರ್ಕ್ ಬಂತು, ಎಲ್ಲ ಏನಾಗುತ್ತೆ ಅದು ಅನ್ನೆಸರಿ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನೀವೇನ ಮಾಡ್ಬೇಕಂತಂದ್ರೆ, ಸ್ವಲ್ಪ ಅದು ಲೈಟ್ ಎಲ್ಲ ನೀವು ಸ್ವಲ್ಪ ಕಡಿಮೆ ಮಾಡಿ ನೀವು ಹಾಕಂತೇಳಿ. ಏನಾಗುತ್ತೆ, ಶೋರೂಮ್ ಅಲ್ಲೆಲ್ಲ ತುಂಬಾ ಲೈಟ್ಸ್ ಇರುತ್ತೆ, ಸೊ ಆ ಲೈಟ್ ಅಲ್ಲಿ ಅದ್ರ ಗ್ರೇಸಿ ಬೇರೆ ಕಾಣ್ಬಿಡುತ್ತೆ. ನಾವು ಮನೇಲಿ ಅಷ್ಟೊಂದು ಲೈಟ್ ಹಾಕಲ್ಲ. ಸೊ ಏನಾಗುತ್ತೆ, ನಿಮ್ಗೆ ಎಷ್ಟು ಲೈಟ್ ಬೇಕು ಅಷ್ಟು ಲೈಟ್ ಆನ್ ಮಾಡಿ ನೀವು ನೆಲದ ಮೇಲೆ ಹಾಕಿ ಅವ್ರಿಗೆ ಹೇಳಿ ನನಗೆ ತೋರಿಸಿ ಅಂತೇಳಿ, ಅದು ಆದ್ಮೇಲೆ ನೀವು ಕನ್ಫರ್ಮ್ ಮಾಡ್ಕೊಂಡು ತೊಗೊಂಡೋಗಿ, ಟು ಅವಾಯ್ಡ್ ಎನಿ ಕೈಂಡ್ ಆಫ್ ಮಿಸ್ಕಮ್ಯುನಿಕೇಶನ್ ಅನ್ಕೊಳ್ಳಿ, ನೀವು ಸೆನ್ಸ್ ಕ್ರಿಯೇಟ್ ಮಾಡೋ ಸಲುವಾಗಿ. ಸೊ ಇದೆಲ್ಲ ನೀವು ಮಿಸ್ಕಮ್ಯುನಿಕೇಶನ್ ಎಲ್ಲ ನೀವು ತೋಟ ಮನೆಗೆ ಬಂದ್ಬಿಟ್ಟ ಮೇಲೆ ಅವೆಲ್ಲ ರಿಟರ್ನ್ ಆಗೋದು ಎಲ್ಲ ತುಂಬಾ ಇದು. ಸೊ ತಗೋಕ್ಕಿಂತ ಮೊದಲೇ ನೀವೇನಿದೆ ಸ್ವಲ್ಪ ಇವೆಲ್ಲ ಪ್ರಿಕಾಷನ್ ತಗೊಂಡೇ ನೀವು ಪರ್ಚೇಸ್ ಮಾಡಿ. ತಗೊಂಡು ಬಂದ ಮೇಲೆ ಇನ್ಸ್ಟಾಲ್ ಮಾಡುವಾಗ ನಾನು ಆಲ್ರೆಡಿ ಇನ್ಸ್ಟಾಲೇಷನ್ ಅಲ್ಲಿ ಸ್ಪೇಸರ್ಸ್ ಹಾಕಬಾರ್ದು ಅದೆಲ್ಲ ನಾನು ಆಲ್ರೆಡಿ ವಿಡಿಯೋಸ್ ಇದೆ ನಂದು. ನೀವು ಪ್ಲೀಸ್ ಒಂದ್ಸರಿ ನಂದು ಚಾನಲ್ ಹೋಗಿ ನೋಡ್ಬೋದು. ನಾನು ಲಾಸ್ಟ್ ಅಲ್ಲಿ ಮಿಸ್ ಮಾಡಿದೆ ಇದರಲ್ಲಿ ವಿಡಿಯೋದಲ್ಲಿ. ಈಗ ಏನಾಗಿದೆ, ತಗೊಂಡ್ ಬಂದ್ಮೇಲೆ ನೀವು ಶುರುವಾತಲ್ಲಿ ನೀವು ಯಾವಾಗ್ಲೂ ಇನ್ಸ್ಟಾಲೇಷನ್ ಪ್ರೊಸೆಸ್ ಏನಂದ್ರೆ, ನೀವು ಫಸ್ಟ್ ಕಿಚನ್ ಅಲ್ಲಿ ಟೈಲ್ ಹಾಕ್ಬೇಕು, ಕಿಚನ್ ಅಲ್ಲಿ. ಸೆಕೆಂಡ್ ಬಾತ್ರೂಮ್ ಅಲ್ಲಿ ಹಾಕ್ಬೇಕಾಗತ್ತೆ. ಬಾತ್ರೂಮ್ ಅಲ್ಲಿ ಹಾಕಿದ್ಮೇಲೆ ನೀವು ಫ್ಲೋರಿಂಗ್ ಅಲ್ಲಿ ಬರ್ಬೇಕಾಗತ್ತೆ. ಫ್ಲೋರಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಮೊದಲು ಮಾಡಬೇಡಿ, ಯಾಕಂದ್ರೆ ಏನಾಗುತ್ತೆ, ಫ್ಲೋರ್ ಹಾಕಿದ್ಮೇಲೆ ನೀವು ಮತ್ತೆ ವಾಲ್ ಬಾತ್ರೂಮ್ ಅಲ್ಲಿ ಹೋದಾಗ ನೀವು ಅದೇ ಟೈಲ್ ಮೇಲೆ ನಡೀತಾ ಹೋದಾಗ ನೀವೆಲ್ಲ ಮಟಲ್ ಹೋದಾಗ ನಿಮ್ಗೆ ಟೈಲ್ ಅಲ್ಲಿ ಏನಾಗುತ್ತೆ, ಟೈಲ್ ಎಲ್ಲ ಅದರಲ್ಲೆಲ್ಲ ಖರಾಬ್ ಆಗೋ ಚಾನ್ಸ್ ಇರುತ್ತೆ. ಸೊ ಏನಾಗುತ್ತೆ, ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಂತಂದ್ರೆ, ನೀವು ಮೊದಲು ವಾಲ್ ಟೈಲ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ವಾಲ್ ಅಲ್ಲಿ ನೀವು ಸ್ಪೇಸರ್ಸ್ ಹಾಕಿ ವಾಲ್ ಅಲ್ಲಿ ಅಥವಾ ಹಾಕ್ಬೇಡಿ, ನಿಮ್ಗೆ ಅದು ದಟ್ ಈಸ್ ಅಪ್ ಟು ಯುವರ್ ಚಾಯ್ಸ್. ಲೈಕಿನ್ ಫ್ಲೋರ್ ಕಡೆಗೆ ನೀವೇನಿದೆ ಬಾತ್ರೂಮ್ ಫ್ಲೋರ್ ಅಲ್ಲಿ ಕಂಪಲ್ಸರಿ ಸ್ಪೇಸರ್ಸ್ ಹಾಕಿ 3mm ಅಪ್ ಟು 3mm ತರ ಸ್ಪೇಸರ್ಸ್ ಹಾಕಿದ್ಮೇಲೆ ಅದರಲ್ಲಿ ಎಪಾಕ್ಸಿ ಹಾಕಿ, ನೀವು ಕಂಪಲ್ಸರಿ ಎಪಾಕ್ಸಿ ಗ್ರೌಟಿಂಗ್ ಮಾಡಬೇಕು. ನೀವು ಒಂದ್ ವೇಳೆ ಜಾಯಿಂಟ್ ಟು ಜಾಯಿಂಟ್ ಹಾಕಿದಾಗ ಏನಾಗುತ್ತೆ, ನಿಮ್ಗೆ ನೀರೆಲ್ಲ ಜಾಯಿಂಟ್ಸ್ ಗಳಿಂದ ಪಾಸ್ ಆಗಿ ಫ್ಲೋರ್ ಮೇಲೆಲ್ಲ ವಾಲ್ ಮೇಲೆಲ್ಲ ಹೋಗ್ಬಿಟ್ಟು ಅದ್ರ ಮೇಲೆ ಸೀಪೇಜ್ ಆಗೋ ಚಾನ್ಸ್ ಬರುತ್ತೆ. ಸೊ ಟು ಅವಾಯ್ಡ್ ಸೀಪೇಜ್ ಫ್ಯೂಚರ್ ಅಲ್ಲಿ ನೀವು ಕಂಪಲ್ಸರಿ ಫ್ಲೋರಲ್ಲಿ ಬಾತ್ರೂಮ್ ಫ್ಲೋರಲ್ಲಿ ನೀವು 3mm ಸ್ಪೇಸರ್ಸ್ ಹಾಕ್ಬಿಟ್ಟು ಅದರಲ್ಲಿ ಎಪಾಕ್ಸಿ ಗ್ರೌಟಿಂಗ್ ಮಾಡಿ. ಎಪಾಕ್ಸಿ ನಾರ್ಮಲ್ ಗ್ರೌಟಿಂಗ್ ಟೋಟಲಿ ಮಾಡಕ್ ಹೋಗ್ಬಿಡಿ, ಎಪಾಕ್ಸಿ ಗ್ರೌಟಿಂಗ್ ಮಾಡಿ. ಎಪಾಕ್ಸಿ ಗ್ರೌಟಿಂಗ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಇಟ್ಸ್ ಫಸ್ಟ್ ಆಫ್ ಆಲ್ ಲಾಂಗ್ ಲಾಸ್ಟಿಂಗು, ಯಾವುದೇ ತರಹದ ನೀರು ಅದರಲ್ಲಿ ಪಾಸ್ ಆಗೋದೇ ಇಲ್ಲ. ಸೊ ನಿಮ್ಗೆ ಸೀಪೇಜ್ ಬರೋ ಚಾನ್ಸಸ್ ಎಲ್ಲ ತುಂಬಾ ಕಡಿಮೆ. ಸೊ ನೀವು ಬಾತ್ರೂಮ್ ಫ್ಲೋರ್ ಅಲ್ಲಿ ನೀವೆಲ್ಲ ಕಂಪಲ್ಸರಿ ಎಪಾಕ್ಸಿ ಯೂಸ್ ಮಾಡಿ. ಸೊ ಫಸ್ಟ್ ನೀವು ವಾಲ್ ಅಲ್ಲಿ ಕಿಚನ್ ಇನ್ಸ್ಟಾಲ್ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಬಾತ್ರೂಮ್ ಎಲ್ಲ ನೀವು ವಾಲು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಫ್ಲೋರಿಂಗ್ ಅಲ್ಲಿ ಬರಬೇಕು. ತುಂಬಾ ಜನರಿಗೆ ಏನ್ ಮಾಡ್ತಾರೆ, ಈಗ ವಾಲ್ ಅಲ್ಲಿ ನೀವು ಒಂದ್ ವೇಳೆ ದೊಡ್ಡ ಸೈಜ್ ಅಲ್ಲಿ ಹಾಕ್ತಾ ಇದ್ರೆ ಏನಾಗುತ್ತೆ ನಿಮ್ಗೆ, ಅಥವಾ ಫ್ಲೋರ್ ಅಲ್ಲಿ ದೊಡ್ಡ ಸೈಜ್ ಎಲ್ಲ ಹಾಕಾಗ ನಿಮ್ಗೆ ಏನಾಗುತ್ತೆ, ಅಡೆಸಿವ್ ಇಂದ ಹಾಕ್ಬೇಕಾ ಅಥವಾ ಸಿಮೆಂಟ್ ಇಂದ ಮಾಡಿದ್ರೆ ನಡೀತೇನೆ. ಫ್ಲೋರಿಂಗ್ ಅಲ್ಲಿ ತುಂಬಾ ಇದು ದೊಡ್ಡ ಟಾಪಿಕ್ ಇದೆ ಫ್ರೆಂಡ್ಸ್. ನಾನು ಜಸ್ಟ್ ನಿಮ್ಗೆ ಇದು ಬ್ರೀಫ್ ಆಗಿ ಇನ್ಫಾರ್ಮೇಶನ್ ಮಾಡ್ತಾ ಇದ್ದೀನಿ. ಈಗ ಪ್ರತಿಯೊಂದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಫ್ಯೂಚರ್ ಅಲ್ಲಿ. ಈಗ ನಾನು ಜಸ್ಟ್ ನಿಮ್ಗೆ ಬ್ರೀಫ್ ಮಾಡ್ಬೇಕಂದ್ರೆ, ಒಂದ್ ವೇಳೆ ನೀವು ಫ್ಲೋರಿಂಗ್ ಅಲ್ಲಿ ಅಡೆಸಿವ್ ಹಾಕ್ಬೇಕಾ ಸಿಮೆಂಟ್ ಹಾಕ್ಬೇಕಾ ಅಂತಂದ್ರೆ, ಇಟ್ಸ್ ನಾಟ್ ಅ ಕಂಪಲ್ಸರಿ, ಇಟ್ ಇಸ್ ಅಪ್ ಟು ಯು. ನೀವೆರಡು ಟ್ರೆಡಿಷನಲ್ ಮೆಥಡ್ ಅಲ್ಲೂ ನೀವು ಹಾಕಿ ಫ್ಲೋರಿಂಗ್ ಅಲ್ಲಿ, ಅಥವಾ ನೀವು ಅಡೆಸಿವ್ ಸಹ ನೀವು ಮಾಡ್ಬೋದು.
ಏನಾಗುತ್ತೆ, ಒಂದ್ ವೇಳೆ ನೀವು ದೊಡ್ಡ ದೊಡ್ಡ ಸೈಜ್ ಅಲ್ಲಿ 4x6 ಆಯ್ತು 4x2 ಈ ತರದ್ ನೀವು ಒಂದ್ ವೇಳೆ ಟೈಲ್ ಯೂಸ್ ಮಾಡಿದ್ರೆ ಅಲ್ಲಿ ಸ್ವಲ್ಪ ನಾನು ಹೈಲಿ ರಿಕಮೆಂಡ್ ಮಾಡ್ತೀನಿ, ನೀವು ಅಡೆಸಿವ್ ಅಲ್ಲಿ ಯೂಸ್ ಮಾಡಿ. ಅದರಲ್ಲಿ ನೀವು ಸಿಮೆಂಟ್ ಅಲ್ಲಿ ಹಾಕಬೇಡಿ. ಯಾಕಂದ್ರೆ ಏನಾಗುತ್ತೆ, ಎಡೆಸಿವ್ ಅಲ್ಲಿ ಹಾಕುವಾಗ ಟೈಲ್ ಮೇಲೂ ಸಹ ಪ್ರಾಪರ್ ಆಗಿ ಎಡೆಸಿವ್ ಎಲ್ಲ ಹಾಕಬೇಕಾಗುತ್ತೆ. ಮತ್ತೆ ಡ್ರೈ ಫ್ಲೋರ್ ಮಾಡಬೇಕಾಗುತ್ತೆ. ಡ್ರೈ ಫ್ಲೋರ್ ಮಾಡಿ ಅದ್ರ ಮೇಲೂ ಪ್ರಾಪರ್ ಆಗಿ ಎಡೆಸಿವ್ ಹಾಕ್ಬಿಟ್ಟು ವಿದೌಟ್ ಎನಿ ಎಲ್ಲೂ ಗ್ಯಾಪ್ ಇರಬಾರ್ದು ಟೈಲು ಮತ್ತೆ ಸರ್ಫೇಸ್ ಮಧ್ಯದಲ್ಲಿ. ಈವನ್ಲಿ ಅದ್ರ ಮೇಲೆ ಎಡೆಸಿವ್ ಎಲ್ಲ ಹಾಕ್ಬಿಟ್ಟು ನೀವು ಹಾಕಿದಾಗ ಏರ್ ಬಬಲ್ಸ್ ಬರಲ್ಲ. ಏನಾಗುತ್ತೆ, ಅದರ್ವೈಸ್ ಟೈಲ್ ಎಲ್ಲ ಪಾಪಪ್ ಆಗೋದು, ಡಿಬಾಂಡ್ ಆಗೋದು, ಅಥವಾ ಅದರಲ್ಲಿ ಹಾಲೋ ಸೋಟ್ ಬರೋದು, ಅಥವಾ ಅದ್ರ ಮೇಲೆ ಏನಾದ್ರು ಬಿದ್ರೆ ಇಮಿಡಿಯೇಟ್ ಆಗಿ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ನೀವು ದೊಡ್ಡ ಸೈಜ್ ಹಾಕುವಾಗ ಎಡೆಸಿ ಯೂಸ್ ಮಾಡಿ. ರೆಗ್ಯುಲರ್ ಆಗಿ 2x2 ಆಯ್ತು, 2x4 ಆಯ್ತು, ಅಥವಾ 2.5x5 ಹಾಕಿದಾಗೂ ಸಹ ನೀವು ಸಿಮೆಂಟ್ ಇಂದ ನೀವು ಈಸಿಲಿ ಇನ್ಸ್ಟಾಲ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ವಾಲ್ ಅಲ್ಲಿ ನೀವು ಒಂದ್ ವೇಳೆ 2 feet by 4 feet ಅಥವಾ 2x2 ವಿಟ್ರಿಫೈಡ್ ಟೈಲ್ ಒಂದ್ ವೇಳೆ ನೀವು ಹಾಕ್ತಾ ಇದ್ರೆ, ಇವತ್ತಿನ ಡೇಟ್ ಅಲ್ಲಿ ನಾವು ನೋಡಿದಾಗ ತುಂಬಾ ಕಡೆ ಬಾತ್ರೂಮ್ ಅಲ್ಲಿ 2 feet by 4 feet ಎಲ್ಲ ಯೂಸ್ ಆಗ್ತಾ ಇದೆ. ಆ ಒಂದು ಕಂಡೀಷನ್ ಅಲ್ಲಿ ಕಂಪಲ್ಸರಿ ನೀವು ಎಡೆಸಿವ್ ಹಾಕಿ ಟೈಲ್ ಹಾಕ್ಬೇಕು. ಅಲ್ಲಿ ಸಿಮೆಂಟ್ ಯೂಸ್ ಆಗಲ್ಲ. ಸಿಮೆಂಟ್ ಬದಲು ನೀವು ಹಾಕಿದಾಗ ಏನಾಗ್ಬಿಡುತ್ತೆ, ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಡಿಬಾಂಡ್ ಆಗಿ ಹೊರಗೆ ಬಂದ್ಬಿಡುತ್ತೆ, ತೆಳಗ್ ಬಂದು ಬಿಟ್ಬಿಡುತ್ತೆ. ತುಂಬಾ ರಿಸ್ಕಿ. ಏನಾಗುತ್ತೆ, ಎಡೆಸಿವ್ ಅಂತಂದ್ರೆ ಏನಿದೆ ಇದು, ದಿಸ್ ಇಸ್ ನಥಿಂಗ್ ಬಟ್ ಅಪ್ ಗ್ರೇಡೆಡ್ ವರ್ಜನ್ ಆಫ್ ಅ ಸಿಮೆಂಟ್. ಸಿಮೆಂಟ್ ಅಲ್ಲಿ ಕೇಳಿರ್ಬೋದು 53 ಗ್ರೇಡ್ ಅಂತೇಳಿ, 43 ಗ್ರೇಡ್ ಅಂತೇಳಿ. 43 ಅಂತಂದ್ರೆ ನಿಮಗೆ ಪ್ಲಾಸ್ಟಿಕ್ ಸಲುವಾಗಿ ಯೂಸ್ ಆಗುತ್ತೆ, 53 ಅಂತಂದ್ರೆ ಬೀಮ್ಸ್ ಅಂಡ್ ಕಾಲಮ್ಸ್ ಎಲ್ಲ ಯೂಸ್ ಆಗುತ್ತೆ. ಸೇಮ್ ವೇ ಅಲ್ಲಿ ಎಡೆಸಿವ್ ಅಲ್ಲಿ ಏನಾಗುತ್ತೆ, ನಿಮಗೆ ಇದೊಂದು ಅಪ್ಗ್ರೇಡ್ ವರ್ಜನ್ ಇದೆ. ಕೆಲವು ಜನ ಕೆಮಿಕಲ್ ಅಂತ ಕರೀತಾರೆ ಇದಕ್ಕೆ. ಇದೇನು ಕೆಮಿಕಲ್ ಅಲ್ಲ, ಇದು ಸಿಮೆಂಟೇ. ಏನಾಗುತ್ತೆ, ನಿಮಗೆ 1 feet ಆದ್ಮೇಲೆ ನೀವು ಒಂದ್ ವೇಳೆ ಹೆವಿ ಟೈಲ್ ಹಾಕಿದಾಗ ಅದು ಗ್ರಾವಿಟಿಯಿಂದ ತೆಳಗೆ ಬರೋ ಚಾನ್ಸ್ ಇರುತ್ತೆ. ಸೊ ಆ ಒಂದು ಕಂಡೀಷನ್ ಅಲ್ಲಿ ನೀವು ಎಡೆಸಿವ್ ಹಾಕಿ ನೀವು ಇನ್ಸ್ಟಾಲ್ ಮಾಡಿದಾಗ ಅದು ಎಡೆಸಿವ್ ಏನಾಗುತ್ತೆ, ಪ್ರಾಪರ್ ಆಗಿ ಜೊತೆ ಸ್ಟಿಕ್ ಆಗುತ್ತೆ, ಅದು ಡಿಬಾಂಡ್ ಆಗಲ್ಲ. ಅದರಲ್ಲೂ ನಿಮಗೆ ಒಂದ್ ವೇಳೆ 2 feet by 4 feet ನೀವು ಹಾಕ್ತಾ ಇದ್ರೆ, ಎಷ್ಟು ಹೈಟ್ ತನಕ ನೀವು ಹಾಕ್ತಾ ಇದ್ದೀರಾ ಅಕಾರ್ಡಿಂಗ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಏನಿದೆ ಎಡೆಸಿವ್ ಎಲ್ಲ ಸಿಗುತ್ತೆ. ಒಂದ್ ವೇಳೆ ನೀವು 4x6 ನೀವು ಬಾತ್ರೂಮ್ ಅಲ್ಲಿ ಹಾಕ್ತಾ ಇದ್ದಾಗ ಅದ್ರ ಸಲುವಾಗಿ ಬೇರೆ ತರದ್ ನಿಮ್ಗೆ ಎಡೆಸಿವ್ ಸಿಗುತ್ತೆ. ಪ್ರತಿಯೊಂದು ಸೈಜು ಅಕಾರ್ಡಿಂಗ್ ಟು ದ ಸೈಜ್ ಮತ್ತೆ ಹೈಟ್ ಯಾವ ಯೂಸ್ ಮಾಡ್ತಾ ಇದ್ದೀರಲ್ಲ ಅದು ಅಕಾರ್ಡಿಂಗ್ಲಿ ನೀವು ಎಡೆಸಿವ್ ಎಲ್ಲ ಚೂಸ್ ಮಾಡಬೇಕಾಗತ್ತೆ. ಅಗೇನ್ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ತುಂಬಾ ಟಾಪಿಕ್ ಇದೆ ಇದೆಲ್ಲ. ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ. ಜಸ್ಟ್ ಬ್ರೀಫ್ ಮಾಡ್ತಾ ಇದ್ದೀನಿ ನಿಮ್ಗೆ ಒಂದ್ ವೇಳೆ ಯಾವ್ದು ತರಹದ ಎಡೆಸಿವ್ ಯಾವ ಸೈಜಲ್ಲಿ ಹಾಕ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ನೀವು ಫ್ಲೋರ್ ಟೈಲ್ ಅನ್ನು ನೀವು ವಾಲ್ ಮೇಲೆ ಹಾಕುವಾಗ ಕಂಪಲ್ಸರಿ ಮಸ್ಟ್ ಯೂಸ್ ಎಡೆಸಿವ್. ಇದರಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಇದು ಎಡೆಸಿವ್ ಅಲ್ಲಿ ನಾವು ಸಿಮೆಂಟ್ ಮಿಕ್ಸ್ ಮಾಡೋ ಹಾಕೋದಾ ಅಂತೇಳಿ. ಮಾಡ್ಬಿಡಿ, ಆತರ ಏನು ಬಿಲ್ಕುಲ್ ಇಲ್ಲ. ಸಿಮೆಂಟ್ ನೀವು ಎಡೆಸಿವ್ ಅಲ್ಲಿ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ನೋಡಿ, ನೀವು ಯಾವುದೇ ಕಂಪ್ನಿದ್ದು ಎಡೆಸಿವ್ ನೀವು ಪ್ರಿಫರ್ ಮಾಡಕ್ ಹೋದಾಗ ಏನಾಗೈತೆ, ನೀವು ಬ್ಯಾಗ್ ನೋಡಿ, ಬ್ಯಾಗ್ ಮೇಲೆ ಯಾವ ತರ ನೀವು ಅದಕ್ಕೆ ಯೂಸ್ ಮಾಡ್ಬೇಕಂತೇಳಿ ಡೀಟೇಲ್ ಆಗಿ ಅದ್ರ ಮೇಲೆ ಎಲ್ಲ ಬರ್ದಿರ್ತಾರೆ. ಎಲ್ಲೂ ನಿಮ್ಗೆ ನೀವು ಒಂದ್ ವೇಳೆ ಒಂದು ಬ್ಯಾಗು ಎಡೆಸಿವ್ ತಗೊಂಡಾಗ ಹಾಫ್ ಬ್ಯಾಗು ನೀವು ಸಿಮೆಂಟ್ ಮಿಕ್ಸ್ ಮಾಡಿ ಅಂತ ಎಲ್ಲೂ ಬರ್ದಿರಲ್ಲ. ಒಂದ್ ವೇಳೆ ನಿಮ್ಗೆ ಮಿಕ್ಸ್ ಮಾಡ್ಬೇಕಂತ ನೆಸೆಸರಿ ಇದ್ರೆ ಅದು ಪಾಯಿಂಟ್ ಅದ್ರ ಮೇಲೆ ಆಡ್ ಇರುತ್ತೆ. ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಕಾಸ್ಟಿಂಗ್ ಸೇವ್ ಆಗ್ಬಿಡುತ್ತೆ, ಸ್ವಲ್ಪ ನನ್ನ ಮಿಕ್ಸ್ ಮಾಡೋಣ ಎಡೆಸಿವ್ ಸಿಮೆಂಟ್ ಅಂತೇಳಿ. ಮಾಡಬೇಡಿ. ಅದಕ್ಕಿಂತ ಒಳ್ಳೇದು ನೀವು ಕಡಿಮೆ ಸಣ್ಣ ಸೈಜ್ ಹಾಕ್ಬಿಡಿ ಸಿಮೆಂಟ್ ಇಂದ. ದೊಡ್ಡ ಸೈಜ್ ಹಾಕ್ಬೇಕಂತಂದ್ರೆ ಎಡೆಸಿವ್ ಯೂಸ್ ಮಾಡ್ಬೇಕು. ಕಾಸ್ಟಿಂಗ್ ಹೆಚ್ಚು ಆಗಲ್ಲ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಕಾಸ್ಟಿಂಗ್ ಹೆಚ್ಚು ಬರಲ್ಲ ನಿಮ್ಗೆ. ನಿಮ್ ಲೋಕಲ್ ಅಲ್ಲಿ ತಗೊಂಡ್ರೆ ನಿಮ್ಗೆ ತುಂಬಾ ಕಾಸ್ಟ್ಲಿ ಬರುತ್ತೆ. ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಾನು ಹೇಳ್ತಾ ಇದ್ದೆ ನಿಮ್ಗೆ ಯಾವ ತರ ತಗೊಂಡ್ರೆ ನಿಮ್ಗೆ ಎಷ್ಟು ಪ್ರೈಸ್ ಬರುತ್ತೆ ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ನೀವು ವಾಲ್ ಟೈಲ್ ಮೇಲೆ ನೀವು ಫ್ಲೋರ್ ಟೈಲ್ 2x4 ಅಥವಾ ಯಾವುದೇ ಸೈಜ್ ಹಾಕ್ತಾ ಇದ್ದಾಗ ನೀವು ಎಡೆಸಿವ್ ಯೂಸ್ ಮಾಡಿ, ಸಿಮೆಂಟ್ ಯೂಸ್ ಮಾಡಕ್ ಹೋಗ್ಬೇಡಿ. ಈಗ ನೀವು ಅನ್ಕೊಳ್ಳಿ, ಟೈಲ್ ಎಲ್ಲ ನೀವು ಹಾಕ್ಬಿಟ್ರ, ಇನ್ಸ್ಟಾಲ್ ಮಾಡ್ಬಿಟ್ರ. ಇನ್ಸ್ಟಾಲ್ ಮಾಡಿದ್ಮೇಲೆ ಏನಾಗುತ್ತೆ ನಿಮ್ಗೆ, ಅದಾದ್ಮೇಲೆ ಫರ್ನಿಚರ್ ವರ್ಕ್ ಆಗುತ್ತೆ, ಪೇಂಟಿಂಗ್ ವರ್ಕ್ ಆಗುತ್ತೆ, ವೈರಿಂಗ್ ವರ್ಕ್, ತುಂಬಾ ಅವೆಲ್ಲ POP ಕೆಲಸ ಅನ್ಕೊಳ್ಳಿ ಎಲ್ಲ ತುಂಬಾ ಆಗುತ್ತೆ. ಸೊ ಫ್ಲೋರ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಸ್ಕ್ರಾಚಸ್ ಎಲ್ಲ ಬರಬಾರದು ಅಂತ ಹೇಳಿ ಅದ್ರ ಮೇಲೆ ನ್ಯೂಸ್ ಪೇಪರ್ ಎಲ್ಲ ಮೊದಲು ಹಾಕ್ಬಿಟ್ಟು ಅದ್ರ ಮೇಲೆ ಇದು POP ಎಲ್ಲ ಬರುತ್ತೆ ಅಲ್ಲ, ಅದು ಮಿಕ್ಸ್ ಮಾಡ್ಬಿಟ್ಟು ಅದ್ರ ಮೇಲೆ ಹಾಕ್ಬಿಡ್ತಾರೆ. ಹಾಕ್ಬಿಡಿ, ಆ ತರ ಎಲ್ಲ ಅದೆಲ್ಲ ಟ್ರೆಡಿಷನಲ್ ಮೆಥಡ್. ಈಗ ಏನಾಗುತ್ತೆ, ನೀವು ಒಂದ್ ವೇಳೆ ಪೌಡರ್ POP ಅಲ್ಲಿ ನೀರ್ ಹಾಕ್ಬಿಟ್ಟು ತೆರಳಿ ನ್ಯೂಸ್ ಪೇಪರ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಹಾಕೊಂಡ್ರೆ ಅನ್ಕೊಳ್ಳಿ, ಅದು ನಿಮ್ಗೆ ಏನಾಗುತ್ತೆ, ತುಂಬಾ ದಿನ ಬಿಟ್ಟ ಮೇಲೆ ಇದೆಲ್ಲ ಪ್ರಿಂಟ್ಸ್ ಎಲ್ಲ ಟೈಲ್ ಮೇಲೆ ಇಂಪ್ರೆಷನ್ ಬರೋ ಚಾನ್ಸ್ ಆಗ್ಬಿಡುತ್ತೆ. ಒಂದು ಸೆಕೆಂಡ್ ಏನಾಗುತ್ತೆ, ಮತ್ತೆ POPಗೆಲ್ಲ ನೀವು ಈಸಿ ತೆಗಿಯಕ್ ಬರಲ್ಲ. ಅದಕ್ಕೂ ನೀವು ಸ್ಕ್ರಾಚ್ ಎಲ್ಲ ಅದಕ್ಕೆ ಜೋರಾಗಿ ಅದಕ್ಕೆಲ್ಲ ಫೋರ್ಸ್ ಅಪ್ಲೈ ಮಾಡಿ ತೆಗಿಬೇಕಾಗುತ್ತೆ, ಸ್ಕ್ರಾಚ್ ಬರೋ ಚಾನ್ಸ್ ಇರುತ್ತೆ. ಸೊ ಆ ಒಂದು ಕಂಡೀಷನ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ
ಫ್ಲೂಟ್ ಶೀಟ್ ಅಂತ ಸಿಗುತ್ತೆ. ಫ್ಲೂಟ್ ಶೀಟ್ ಅಂದರೆ ನಿಮಗೆ 3 mm 4 mm 5 mm ಅಲ್ಲಿ ಶೀಟ್ ಬರುತ್ತೆ. ಒಂದು 4 feet by 8 feet ಅಲ್ಲಿ ಅಥವಾ 4 feet by 10 feet ಅಲ್ಲಿ ಈ ಥರ ಶೀಟ್ ಸಿಗ್ತಾರೆ. ನಾನು ನಿಮ್ಗೆ ತೋರಿಸ್ತಿದ್ದೆ ನೋಡಿ. ಇದೇನಿದೆ ರೀಯೂಸೇಬಲ್. ಇದೆಲ್ಲ ಸರ್ಫೇಸ್ ಮೇಲೆ ಹಾಕ್ಬಿಟ್ಟು ಟೇಪಿಂಗ್ ಮಾಡಿಬಿಡಿ. ಅದಕ್ಕೆ ಟೇಪಿಂಗ್ ಮಾಡಿಬಿಟ್ಟು ನೀವು ಅದ್ರ ಮೇಲೆ ಪೇಂಟಿಂಗ್ ಮಾಡಿದ್ರು ಅದ್ರ ಒಳಗಡೆ ಹೋಗಲ್ಲ. ಏನಾಗುತ್ತೆ, ಸರ್ಫೇಸ್ ಮೇಲೆ ಯಾವ ಥರ ಸ್ಕ್ರಾಚಸ್ ಆಗಲಿ ಪೇಂಟ್ ಬದ್ರೆ ಅಬ್ಸರ್ವ್ ಆಗೋದು ಏನೂ ಆಗಲ್ಲ. ಏನಾಗುತ್ತೆ, ಸರ್ಫೇಸ್ ಸೇಫ್ ಆಗಿಬಿಡುತ್ತೆ. ಎಲ್ಲ ಕೆಲಸ ಆದಮೇಲೆ ನೀವು ಈಸಿಲಿ ಅದು ರಿಮೂವ್ ಮಾಡ್ಬೋದು. ಮತ್ತೇನಿದೆ ಅದು ಇಟ್ಸ್ ರೀಯೂಸೇಬಲ್. ನಿಮಗೆ ಒಂದು ವೇಳೆ ನಿಮಗೆ ಮತ್ತೆ ನಿಮ್ದು ರಿಲೇಷನಲ್ಲಿ ಯಾರಿಗಾದರೂ ಯೂಸ್ ಇದ್ರೆ ಅದು ನೀವು ಅವ್ರಿಗೆ ಕೊಡ್ಬೋದು. ಸೊ ನೀವು ಫ್ಲೂಟ್ ಶೀಟ್ ಯೂಸ್ ಮಾಡಿ ಸರ್ಫೇಸನ್ನು ಪ್ರೊಟೆಕ್ಟ್ ಮಾಡಿ. ಇಲ್ಲಾಂದರೆ ಸಿಮೆಂಟ್ ಬಿದ್ದುಬಿಡ್ತು ಅದ್ರ ಮೇಲೆ ಮಾರ್ಕಿಂಗು, ಅಥವಾ ನಿಮಗೆ ಪೇಂಟ್ ಬಿದ್ದುಬಿಡ್ತು, ಅಥವಾ ನೀವು ಫರ್ನಿಚರ್ ಮಾಡುವಾಗ ಅದು ಪಾಲಿಶಿಂಗ್ ಮಾಡುವಾಗ ಒಂದು ಮೆಲಮಿನ್ ಅಂತ ಬರ್ತೀವಿ, ಒಂದು ವುಡೆಲ್ಲ ಪಾಲಿಶ್ ಮಾಡಾಗ ಅದು ಪಾಲಿಶಿಂಗಲ್ಲಿ ಒಂದು ವೇಳೆ ಅದು ಟೈಲ್ ಮೇಲೆಲ್ಲ ಬಿದ್ದರೆ ಅದರಲ್ಲೆಲ್ಲ ಚಿಪ್ಪಿಂಗ್ ಬರೋ ಚಾನ್ಸ್ ಇರುತ್ತೆ. ಸೊ ಅವಾಯ್ಡ್, ಮುಂಬರುವ ದಿನಗಳಲ್ಲಿ ಏನು ನಿಮಗೆ ಪ್ರಾಬ್ಲಮ್ ಅನಿಸ್ತಿಲ್ಲ ಅದೆಲ್ಲ ಅವಾಯ್ಡ್ ಮಾಡೋ ಸಲುವಾಗಿ ಪ್ರಿಕಾಷನ್ ಎಲ್ಲ ತೊಗೋಬೇಕಾಗುತ್ತೆ. ಸೊ ನೀವು ಸ್ವಲ್ಪ ಇದೆಲ್ಲ ಪ್ರಿಕಾಷನ್ ತೊಗೊಳ್ಳಿ. ಇದು ಸ್ವಲ್ಪ ಪಾಯಿಂಟ್ಸ್ ಇವೆಲ್ಲ ನಾನು ನಿಮ್ಗೆ ಹೇಳಿದೆ. ಇನ್ನೂ ತುಂಬ ಪಾಯಿಂಟ್ಸ್ ಇದೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋಸ್ ಮಾಡಿ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಸರಿಗೆ ಅನಿಸಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.